ಹೆವೆನ್ಲಿ ಪ್ರಿನ್ಸಿಪಲ್ಸ್ ಫಾರ್ ಎ ಹ್ಯಾಪಿ ಫ್ಯಾಮಿಲಿ. ಸಂತೋಷಕರವಾದ ಕುಟುಂಬ ಜೀವಿತಕ್ಕೆ ಬೇಕಾದ ಸ್ವರ್ಗೀಯವಾದ ಏನು ಪ್ರಿನ್ಸಿಪಲ್ಸ್, ನಿಯಮಗಳಂತಲೇ ಬರ್ಕೊಳ್ಳಿ, ಸೂತ್ರಗಳು ಅಂತ ಬರ್ಕೊಳ್ಳಿ, ನಿಯಮಗಳಂತ ಬರ್ಕೊಳ್ಳಿ, ಸಿದ್ಧಾಂತಗಳು ಅಂತ ಏನಾದರೂ ಬರ್ಕೊಳ್ಳಿ, ಏನಾದರೂ ಬರ್ಕೊಳ್ಳಿ, ಪರವಾಗಿಲ್ಲ. ಹೆವೆನ್ಲಿ ಪ್ರಿನ್ಸಿಪಲ್ಸ್ ಫಾರ್ ಎ ಹ್ಯಾಪಿ ಮ್ಯಾರೇಜ್ ಅಥವಾ ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿ ಲೈಫ್. ಯಾವ ರೀತಿ ಬೇಕಾದ್ರೂ ತಗೋಬೋದು. ಇದು ಮ್ಯಾರೇಜ್ಗೆ ಮಾತ್ರ ಅಲ್ಲ, ಈ ಕುಟುಂಬದಲ್ಲಿ ಒಂದು ವಿವಾಹ ಕಾರ್ಯ ನಡೀತಾ ಇರೋದರಿಂದ ಮ್ಯಾರೇಜ್ಗೆ ಸಂಬಂಧಪಟ್ಟ ಹಾಗೆ ನಾವು ತೆಗೆದುಕೊಳ್ಳೋಣ. ವೈಯಕ್ತಿಕ ಜೀವಿತದಲ್ಲೂ ನಾವು ತೆಗೆದುಕೋಬೋದು. ದಟ್ ಈಸ್ ಅಪ್ ಟು ಯು, ನೀವು ಹೇಗೆ ತೆಗೆದುಕೊಳ್ತೀರೋ ಹಾಗೆ. ಬಟ್ ದೀಸ್ ಆರ್ ದ ಹೆವೆನ್ಲಿ ಪ್ರಿನ್ಸಿಪಲ್ಸ್ ಫಾರ್ ಎ ಹ್ಯಾಪಿ, ಜಾಯ್ಫುಲ್, ಪೀಸ್ಫುಲ್ ಮ್ಯಾರೇಜ್ ಆರ್ ಲೈಫ್. ಒಂದು ಸುಖಕರವಾದ, ತೃಪ್ತಿಕರವಾದ, ಆನಂದದಿಂದ ಕೂಡಿದ ಕುಟುಂಬ ಜೀವನಕ್ಕೆ ಅಥವಾ ಜೀವನಕ್ಕೆ ಬೇಕಾದಂತಹ ಸೂತ್ರಗಳು, ಸಿದ್ಧಾಂತಗಳು, ಸ್ವರ್ಗೀಯ ಸಿದ್ಧಾಂತಗಳು, ಸ್ವರ್ಗೀಯ ಸೂತ್ರಗಳು. ಓಕೆನಾ? ಅದನ್ನು ನಾವು ಕಲಿತ್ಕೊಳ್ಳೋಣ. ಯಾಕೆ ಅಂದರೆ ಮ್ಯಾರೇಜ್ ಅನ್ನೋದು, ಮ್ಯಾರೇಜ್ ಇಸ್ ಎ ಕವನೆಂಟ್. ವಿವಾಹ ಅನ್ನೋದು ಒಂದು ಸ್ತ್ರೀ ಮತ್ತು ಪುರುಷನ ಮಧ್ಯದಲ್ಲಿ ನೆರವೇರುವಂತಹ ಒಂದು ಒಡಂಬಡಿಕೆಯಾಗಿದೆ. ಅಕಾರ್ಡಿಂಗ್ ಟು ಗಾಡ್ ಅಥವಾ ಅಕಾರ್ಡಿಂಗ್ ಟು ಬೈಬಲ್, ಅಕಾರ್ಡಿಂಗ್ ಟು ಕ್ರಿಶ್ಚಿಯನ್ ಫೇತ್, ಮ್ಯಾರೇಜ್ ಇಸ್ ಅ ಕವನೆಂಟ್. ವಿವಾಹ ಅಂತಕ್ಕಂಥದ್ದು ಒಂದು ಲೈಫ್ ಟೈಮ್ ಕವನೆಂಟ್, ನಾಟ್ ಪಾರ್ಟ್ ಟೈಮ್ ಅಲ್ಲ, ಲೈಫ್ ಟೈಮ್ ಕವನೆಂಟ್. ದೇವರು ಮತ್ತು ಮನುಷ್ಯನ ಮಧ್ಯೆ, ದೇವರು ಮನುಷ್ಯನ ಜೊತೆಗೆ ಯಾವ ರೀತಿಯಲ್ಲಿ ರಿಲೇಷನ್ಶಿಪ್, ಸಂಬಂಧ ಇಟ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ ಅಂದರೆ ಎ ಕವನೆಂಟ್ ರಿಲೇಷನ್ಶಿಪ್. ಒಡಂಬಡಿಕೆಯ ಮುಖಾಂತರ ದೇವರು ಪ್ರಾರಂಭದಿಂದ, ಮೊದಲು ಆದಾಮನ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡ್ರು. ಆಮೇಲೆ ನಮಗೆ ಗೊತ್ತು, ದೇವರು ಪ್ರಾರಂಭದಿಂದ ಇದುವರೆಗೂ ಮನುಷ್ಯನೊಂದಿಗೆ ಸಂಬಂಧ ಬೆಳೆಸ್ತಾ ಇರೋದು ಯಾವ ರೀತಿಯಲ್ಲಿ ಅಂದರೆ ಬೇಸ್ಡ್ ಆನ್ ಕವನೆಂಟ್ಸ್, ಒಡಂಬಡಿಕೆ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ. ಯಾಕಿರ್ಬೋದು ಅಂತ ಯೋಚನೆ ಮಾಡಿದ್ರ? ಒಡಂಬಡಿಕೆ ಇಲ್ಲದೆ ಇದ್ದರೆ ನಾವು ಯಾರೂ ರಕ್ಷಣೆ ಹೊಂದ್ತಾ ಇರಲಿಲ್ಲ. ಸೊ ಪರ್ಪಸ್ ಆಫ್ ದ ಕವನೆಂಟ್ ಈಸ್ ಟು ಎಲಿಮಿನೇಟ್ ದ ವೀಕ್ನೆಸ್ ಆಫ್ ಅನದರ್ ಪಾರ್ಟಿ. ಒಡಂಬಡಿಕೆ ಉದ್ದೇಶ ಏನು ಗೊತ್ತಾ? ಈಗ ಇಬ್ಬರು ಒಡಂಬಡಿಕೆ ಮಾಡಿಕೊಂಡ್ರೆ ಒಬ್ಬನಲ್ಲಿ ಕೊರತೆ ಇದ್ದರೆ ಇನ್ನೊಬ್ಬ ಏನು ಮಾಡಬೇಕು? ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ಏನಾದರೂ ಮಾಡಬೇಕು. ಯಾಕಂದರೆ ಒಡಂಬಡಿಕೆ ಇದೆ, ಸಂಬಂಧ ಒಡಂಬಡಿಕೆ ಸಂಬಂಧ. ಅದರಿಂದನೇ ದೇವರು ನಮ್ಮ ವೀಕ್ನೆಸ್ ತಿಳ್ಕೊಂಡೆ ನಾವು ಫ್ಲಾಪ್ ಆಗ್ತೀವಿ, ಫೇಲ್ ಆಗ್ತೀವಿ, ಸೋತು ಹೋಗ್ತೀವಿ, ಪಾಪ ಮಾಡ್ತೀವಿ, ದೇವರಿಗೆ ದ್ರೋಹ ಮಾಡ್ತೀವಿ ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ದೇವರು ನಮ್ಮ ಜೊತೆಗೆ, ಮನುಷ್ಯನ ಜೊತೆಗೆ ಸಂಬಂಧ ಬೆಳೆಸಿದ್ದು ಥ್ರೂ ದ ಕವನೆಂಟ್ಸ್, ರೈಟ್ ಫ್ರಮ್ ದ ಬಿಗಿನಿಂಗ್. ಪ್ರಾರಂಭದಿಂದನೂ ದೇವರು ಮನುಷ್ಯನ ಜೊತೆಗೆ ಸಂಬಂಧ ಬೆಳೆಸಿದ್ದು ಒಡಂಬಡಿಕೆ ಮುಖಾಂತರ. ಒಡಂಬಡಿಕೆ ಇಬ್ಬರು ಪಾರ್ಟಿಗಳ ಮಧ್ಯ, ಇಲ್ಲಿ ದೇವರು ಮತ್ತು ಮನುಷ್ಯನ ಮಧ್ಯೆ ಒಡಂಬಡಿಕೆ. ಆದರೆ ಒಡಂಬಡಿಕೆಯಲ್ಲಿ ಮನುಷ್ಯ ಫೇಲ್ ಆಗ್ತಾ ಬಂದ, ಆದರೆ ದೇವರು ಬಿಟ್ಟಿಲ್ಲ. ಗಾಡ್ ಹ್ಯಾಸ್ ಟು ಎಲಿಮಿನೇಟ್ ದ ವೀಕ್ನೆಸ್ ಆಫ್ ಅನದರ್ ಪಾರ್ಟಿ. ಹಿ ಹ್ಯಾಸ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ದೇವ್ರ ಜವಾಬ್ದಾರಿ ತಗೋಬೇಕು, ನಮ್ಮ ಬಲಹೀನತೆಯನ್ನು ತೆಗೆದು ಹಾಕಬೇಕು, ನಮ್ಮನ್ನು ಬಲಪಡಿಸಲೇಬೇಕು. ಆದ್ದರಿಂದನೇ ದೇವರು ಪ್ರಾರಂಭದಿಂದ ಕೊನೆ ತನಕ ಒಡಂಬಡಿಕೆಗಳ ಮುಖಾಂತರ ಮನುಷ್ಯನ ಜೊತೆಗೆ ಸಂಬಂಧ ಇಟ್ಕೊಳ್ಳಿಕ್ಕೆ ಬಯಸಿದರು. ಎಷ್ಟು ಒಳ್ಳೆಯ ದೇವರು! ಸಿ ದ ಗುಡ್ನೆಸ್ ಆಫ್ ಗಾಡ್, ಸಿ ದ ಲವ್ ಆಫ್ ಗಾಡ್. ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾರೆ ಅಂತ ಗಮನಿಸಿ ನೋಡಿ. ಒಂದು ವೇಳೆ ಕವನೆಂಟ್ ಇಲ್ಲದೆ ಇದ್ದಿದ್ರೆ, ಒಡಂಬಡಿಕೆ ಮುಖಾಂತರ ನಮ್ಮ ಜೊತೆಗೆ ದೇವ್ರ ಸಂಬಂಧ ಇಟ್ಕೊಳ್ಳದೆ ಇದ್ದಿದ್ರೆ ನಮ್ಮನ್ನು ಕಟ್ ಮಾಡಿ ಬಿಸಾಡ್ಬೋದಾಗಿತ್ತು. ನಮ್ಮ ಕಡೆ ತಿರುಗಿ ಕೂಡ ನೋಡುವ ಅಗತ್ಯನೇ ಇರಲಿಲ್ಲ ದೇವರಿಗೆ. ನೀನು ಯಾರೋ ನಾನು ಯಾರೋ ಸಂಬಂಧ ಇಲ್ಲ. ಆದರೆ ಈ ಸಂಬಂಧ ಸಾಧಾರಣ ಒಂದು ಸಂಬಂಧ ಅಲ್ಲ, ಕವನೆಂಟ್ ರಿಲೇಷನ್ಶಿಪ್. ಇದ್ರ ಬಗ್ಗೆ ನಾನು ಹೆಚ್ಚೇನು ಈಗ ಹೇಳಲಿಕ್ಕೆ ಹೋಗೋದಿಲ್ಲ. ಇಷ್ಟೊಂದು ಇಂಟ್ರಡಕ್ಷನ್ ಇರಲಿ. ಅದೇ ರೀತಿಯಲ್ಲಿ ಗಂಡ ಹೆಂಡತಿಯ ಸಂಬಂಧ, ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್, ಎ ಕವನೆಂಟ್ ರಿಲೇಷನ್ಶಿಪ್, ಒಡಂಬಡಿಕೆಯ ಒಂದು ಸಂಬಂಧ,
ಅಕಾರ್ಡಿಂಗ್ ಟು ಕ್ರಿಶ್ಚಿಯನ್ ಫೇತ್, ಅಕಾರ್ಡಿಂಗ್ ಟು ಬೈಬಲ್, ಅಕಾರ್ಡಿಂಗ್ ಟು ಗಾಡ್, ದೇವರ ಪ್ರಕಾರ, ಬೈಬಲ್ ಪ್ರಕಾರ, ಕ್ರೈಸ್ತ ವಿಶ್ವಾಸದ ಪ್ರಕಾರ ಗಂಡ ಹೆಂಡತಿ ಮಧ್ಯೆ ಸಂಬಂಧ ಒಂದು ಒಡಂಬಡಿಕೆಯ ಸಂಬಂಧ. ಈ ಪ್ರಪಂಚದಲ್ಲಿ ತಾಯಿ ಮಕ್ಕಳ ಸಂಬಂಧ ಇದೆ, ಫ್ರೆಂಡ್ಶಿಪ್ ಮಧ್ಯೆ ಇದೆ. ಇದು ಯಾವುದು ಒಡಂಬಡಿಕೆ ಅಲ್ಲ. ನಾವು ಮಾನಸಿಕವಾಗಿ ಒಡಂಬಡಿಕೆಗಳು ಮಾಡ್ಕೊಳ್ತೀವಿ, ಬಿಸ್ನೆಸ್ಸಲ್ಲಿ ಮಾಡ್ಕೊಳ್ತೀವಿ ಅಗ್ರಿಮೆಂಟ್. ಆದರೆ ಇದು ಆ ರೀತಿ ಅಲ್ಲ. ದೇವರೇ ಹೇಳ್ಕೊಟ್ಟಿದ್ದಾರೆ ದೈವಿಕವಾದ ಒಂದು ಒಡಂಬಡಿಕೆ, ಎ ಹೆವೆನ್ಲಿ ಕವನೆಂಟ್. ಗಂಡ ಹೆಂಡತಿ, ಸ್ತ್ರೀ ಮತ್ತು ಪುರುಷನ ಮಧ್ಯದಲ್ಲಿರ್ತಕ್ಕಂಥದ್ದು. ಪರ್ಪಸ್ ಏನು ಅಂದರೆ ಇದೆ, ಟು ಎಲಿಮಿನೇಟ್ ದ ವೀಕ್ನೆಸ್ ಆಫ್ ಅನದರ್ ಪಾರ್ಟಿ. ಈ ಪಾರ್ಟಿ ಆ ಪಾರ್ಟಿಯಲ್ಲಿ ವೀಕ್ನೆಸ್ ಕಂಡಾಗ ಅದನ್ನು ಹೇಗಾದರೂ ಮಾಡಿ ನೀಗಿಸ್ಬೇಕು. ಈ ಪಾರ್ಟಿ ಆ ಪಾರ್ಟಿಯಲ್ಲಿ ಕಂಡ್ರೆ ಆ ಪಾರ್ಟಿ, ಗಂಡ ಹೆಂಡತಿಯಲ್ಲಿ ಕಂಡ್ರೆ ಅಥವಾ ಹೆಂಡತಿ ಗಂಡನಲ್ಲಿ ಕಂಡ್ರೆ, ಎಲಿಮಿನೇಟ್ ದ ವೀಕ್ನೆಸ್ ಆಫ್ ಈಚ್ ಅದರ್ ಬಿಕಾಸ್ ದೇ ಆರ್ ಇನ್ ದ ಕವನೆಂಟ್ ರಿಲೇಷನ್ಶಿಪ್. ಒಡಂಬಡಿಕೆಯ ಸಂಬಂಧದಲ್ಲಿ ಇರೋದ್ರಿಂದ ಪರಸ್ಪರ ಒಬ್ರಿಗೊಬ್ರು ಏನು ಮಾಡಬೇಕೀಗ? ದೇ ಹ್ಯಾವ್ ಟು ಎಲಿಮಿನೇಟ್ ದ ವೀಕ್ನೆಸ್ ಆಫ್ ಈಚ್ ಅದರ್. ಕಾರಣ ಏನು? ಯಾವುದ್ರ ಮುಖಾಂತರ ಈ ಒಂದು ಮ್ಯಾರೇಜ್ ರಿಲೇಷನ್ಶಿಪ್ಪಿಗೆ ಬಂದಿದ್ದು? ಬೇಸ್ಡ್ ಆನ್ ದ ಕವನೆಂಟ್, ಒಡಂಬಡಿಕೆಯ ಮುಖಾಂತರ, ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ಥ್ರೂ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಶಕ್ತಿಯಿಂದ ದೇವರ ಸಾನ್ನಿಧ್ಯದಲ್ಲಿ ಒಡಂಬಡಿಕೆ ಮುಖಾಂತರವಾಗಿ ಈ ಒಂದು ಸಂಬಂಧಕ್ಕೆ ಬಂದಿದ್ದೀವಿ. ಹಾಗಾದರೆ ಈಚ್ ಪಾರ್ಟಿ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ. ಇಬ್ಬರಿಗೂ ಕೂಡ ಜವಾಬ್ದಾರಿ ಇದೆ. ವೇರ್? ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಮುಂದೆ. ವಿ ಆರ್ ರೆಸ್ಪಾನ್ಸಿಬಲ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಈಚ್ ಪಾರ್ಟಿ ರೆಸ್ಪಾನ್ಸಿಬಲ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಇಬ್ಬರೂ ಕೂಡ ದೇವರ ಮುಂದೆ ಜವಾಬ್ದಾರಿಯುತರಾಗಿರ್ತಾರೆ. ಅಂದರೆ ದೇವರಿಬ್ಬರಿಗೂ ಕಂಪ್ಲೇಂಟ್ ಹೇಳಲಿಕ್ಕೆ ಚಾನ್ಸ್ ಕೊಟ್ಟಿಲ್ಲ. ನೀನು ಕಂಪ್ಲೇಂಟ್ ತಗೊಂಡು ಬರೋದು ತಪ್ಪು ಅಂತೇನು ಹೇಳ್ತಾ ಇಲ್ಲ. ತಗೊಂಡು ಬಂದರೂ ಕೂಡ ಈಗ ನೀನು ಅದನ್ನು ಡೀಲ್ ಮಾಡಬೇಕು. ಯು ಹ್ಯಾವ್ ಟು ಡೀಲ್ ದಟ್ ಪ್ರಾಬ್ಲಮ್. ದೇವರು ಎಕ್ಸ್ಪೆಕ್ಟ್ ಮಾಡೋದೇನು ಗೊತ್ತಾ? ಒನ್ನೆಸ್. ಮ್ಯಾರೇಜಿಂದ, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಿಂದ ವಾಟ್ ಈಸ್ ಗಾಡ್ಸ್ ಎಕ್ಸ್ಪೆಕ್ಟೇಷನ್ ಈಸ್ ಒನ್ನೆಸ್. ಯಾವ ರೀತಿ ದೇವರ ಜೊತೆಯಲ್ಲಿ ಮನುಷ್ಯ ಆತ್ಮದಲ್ಲಿ ವಿಶ್ವಾಸದ ಮುಖಾಂತರ ಒಂದಾಗಿ ಇರ್ತಾನೋ, ಅದೇ ರೀತಿಯಲ್ಲಿ ಮ್ಯಾರೇಜ್ ರಿಲೇಷನ್ಶಿಪ್ಪಲ್ಲಿ ಬೈಬಲ್ ಪ್ರಕಾರ, ದೇವರ ಪ್ರಕಾರ ಅವರು ಇಬ್ಬರಲ್ಲ, ಅವರು ಒಂದೇ ದೇಹ, ಒನ್ ಅಂತ. ಈ ಒನ್ನೆಸ್ಸಲ್ಲಿ ಹೋಗಲಿಕ್ಕೆ ಸಾಧ್ಯವಾಗಬೇಕಾದ್ರೆ ವಿತೌಟ್ ಗಾಡ್ ಇಂಪಾಸಿಬಲ್. ದೇವರಿಲ್ಲದೆ ಈ ಒಂದು ಯೂನಿಟಿ ನಮ್ಮಲ್ಲಿ ಬರೋದಿಲ್ಲ. ಇಲ್ಲದೇ ಇದ್ದರೆ ನಮ್ಮ ಮ್ಯಾರೇಜ್ ಅನ್ನೋದು ಓನ್ಲಿ ಫಿಸಿಕಲ್ ಆಗುತ್ತೆ, ಶಾರೀರಿಕವಾದದ್ದು, ಪ್ರಾಪಂಚಿಕವಾದದ್ದು, ಲೌಕಿಕವಾದದ್ದು ಮಾತ್ರ ಆಗಿರ್ತದೆ. ದೈವಿಕವಾಗಿದ್ದಾಗಬೇಕಾದ್ರೆ ಮ್ಯಾರೇಜ್ ಹ್ಯಾಸ್ ಟು ಬಿ ಯುನೈಟೆಡ್ ಬೈ ಗಾಡ್ ಥ್ರೂ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ದೇವರ ಮುಖಾಂತರ, ಪವಿತ್ರಾತ್ಮನ ಶಕ್ತಿಯಿಂದ ಸ್ತ್ರೀ ಪುರುಷ ಸಂಬಂಧ ಒಂದಾಗಿ ಹೋದರೆ ಮಾತ್ರನೇ ದಟ್ ಈಸ್ ದ ಇಮೇಜ್ ಆಫ್ ಗಾಡ್. ದೇವರ ರೂಪ ಅಲ್ಲಿ ಕಾಣಲ್ಪಡ್ತದೆ. ಯಾಕೆಂದರೆ ನಾವು ಪ್ರಾರಂಭದಲ್ಲಿ ನೋಡ್ತೀವಿ, ಆದಾಮನನ್ನು ಸೃಷ್ಟಿಸಿದ ದೇವರು ಸ್ತ್ರೀಯನ್ನು ಎಲ್ಲಿಂದ ತೆಗೆದ್ರು? ಆದಾಮನಿಂದ ತೆಗೆದ್ರು. ಆಮೇಲೆ ಏನು ಮಾಡಿದರು? ಅವರಿಬ್ಬರನ್ನ ಒಟ್ಟಿಗೆ ಸೇರಿಸಿ ಬ್ಲೆಸ್ ಮಾಡಿದರು. ಈಗ ಅವರಿಬ್ಬರು ಒಂದು ಅಂತ ಹೇಳಿದರು. ಸೊ ದೇವರ ಆಶೀರ್ವಾದದಿಂದ ಅಲ್ಲಿ ಅವರಿಬ್ಬರು ಒಂದು ಅಂತ ದೇವರು ಹೇಳಿದ್ದು. ಅಂಡರ್ ಹಿಸ್ ಹ್ಯಾಂಡ್ಸ್, ಅಂಡರ್ ಹಿಸ್ ಬ್ಲೆಸ್ಸಿಂಗ್ಸ್, ಅವರ ಆಶೀರ್ವಾದದಲ್ಲಿ, ಅವರ ಕೈ ಕೆಳಗಡೆ ಅವರಿಬ್ಬರು ಒಂದು. ಅಲ್ಲಿ ಏನಾಗುತ್ತೆ? ಒಂದಾಗಿರುವಾಗ ದೇವರ ಒಂದು ಇಮೇಜ್ ಅಲ್ಲಿ ಕಾಣಲ್ಪಡ್ತದೆ ಕುಟುಂಬದಲ್ಲಿ. ಅರ್ಥ ಆಗ್ತಾಯಿದೆ? ಏನಾದರೂ ಸ್ವಲ್ಪ ಅರ್ಥ ಆಗ್ತಾ ಇದೆ. ಓಕೆ, ನಾನು ಜಾಸ್ತಿ ಆ ಕಡೆ ಹೋಗೋದಿಲ್ಲ, ಈ ಕಡೆಗೆ ಪ್ರಿನ್ಸಿಪಲ್ಸ್ಗೆ ಬರೋಣ. ಓಕೆ, ಈಗ ಆ ಒನ್ನೆಸ್ಸಲ್ಲಿ, ಆ ಒಂದು ಐಕ್ಯತೆಯಲ್ಲಿ ಸಂತೋಷಕರವಾದ ಕುಟುಂಬ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯವಾಗುವಂತಹ ಸ್ವರ್ಗೀಯ ನಿಯಮಗಳು ಅಥವಾ ಪ್ರಿನ್ಸಿಪಲ್ಸ್, ಸ್ವರ್ಗೀಯವಾದಂಥ ಪಾಯಿಂಟ್ಸ್ಗಳು ದೇವರು ನಮಗೆ ಏನೆಲ್ಲ ಕೊಡ್ತಾರೆ,
ಪ್ರತಿಯೊಂದು ಕೂಡ ದೇವರ ವಾಕ್ಯದಿಂದನೇ, ಬೈಬಲಿಂದನೇ ಇರ್ತಕ್ಕಂಥದ್ದೇ. ಇದು ಯಾವುದೋ ಬೈಬಲಿಂದ ಹೊರಗಿರ್ತಕ್ಕಂಥದ್ದಲ್ಲ, ಬೈಬಲ್ ಒಳಗಡೆ ಇರ್ತಕ್ಕಂಥ ವಾಕ್ಯಗಳೇ. ಮೊದಲನೇದಾಗಿ ಪಾಯಿಂಟ್ ನಂಬರ್ 1, ಮೊದಲನೇದಾಗಿ ಉದ್ದೇಶ ಇರಬೇಕು. ಉದ್ದೇಶ ಏನಾಗಿರಬೇಕು ಕೇಳಿದರೆ, ಕೊಲೋಷಿಯನ್ಸ್ ಚಾಪ್ಟರ್ 3:23, ಕೊಲೊಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಾಕ್ಯ 23ರಲ್ಲಿ ನಾವು ಓದ್ತೀವಿ. ಯಾರಾದರೂ ಓದ್ತೀರಾ? ಕೊಲೊಷಿಯನ್ಸ್ 3:23, ಕೊಲೊಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಾಕ್ಯ 23. ಈ ಒಂದು ಒಡಂಬಡಿಕೆಯ ಸಂಬಂಧದಲ್ಲಿ ನಾವು ಒಂದಾಗಿ ಕ್ರಿಸ್ತ ಯೇಸುವಿನ ಅನುರೂಪಿಯಾಗಿ ಒಂದು ಸಾಕ್ಷಿಯಾಗಿ ನಮ್ಮ ಕುಟುಂಬ ಜೀವನ ಜೀವಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಈ ಹೆವೆನ್ಲಿ ಪ್ರಿನ್ಸಿಪಲ್ಸ್ ಗಂಡನ ಹೃದಯದಲ್ಲೂ ಇರಬೇಕು, ಹೆಂಡತಿ ಹೃದಯದಲ್ಲೂ ಇರಬೇಕು. ಇದಿಲ್ಲದೆ ಇದ್ದರೆ ಕುಟುಂಬ ನೋಡಲಿಕ್ಕೆ ಕುಟುಂಬ, ಆದರೆ ಸ್ವರ್ಗೀಯ ಕುಟುಂಬ ಅಲ್ಲ, ಲೋಕದ ಒಂದು ಕುಟುಂಬ. ಕ್ರಿಶ್ಚಿಯನ್ ಕುಟುಂಬನೇ ಇರ್ಬೋದು, ನೋಡಲಿಕ್ಕೆ ಲೋಕಮಯವಾಗಿರ್ತದೆ ಅಷ್ಟೇ, ಬೇರೆ ಏನೂ ಇರೋದಿಲ್ಲ. ದೇರ್ ಇಸ್ ನೋ ಪವರ್ ಆಫ್ ಗಾಡ್ ಇನ್ ದ್ಯಾಟ್ ಫ್ಯಾಮಿಲಿ. ಆ ಕುಟುಂಬದಲ್ಲಿ, ಆ ರಿಲೇಷನ್ಶಿಪ್ಪಲ್ಲಿ ಯಾವುದೇ ವಿಧವಾದ ಒಂದು ದೇವರ ಸಾನ್ನಿಧ್ಯವಾಗಲಿ ದೇವರ ಶಕ್ತಿ ಆಗಲಿ ಇರೋದಿಲ್ಲ. ಆದರೆ ಗಂಡನಿರ್ತಾನೆ, ಹೆಂಡತಿನಿರ್ತಾನೆ, ಟು ಫಿಸಿಕಲ್ ಬಾಡಿ. ಇಟ್ಸ್ ಓನ್ಲಿ ಫಿಸಿಕಲ್ ಆಗಿರುತ್ತೆ ಸಂಬಂಧ, ಸ್ಪಿರಿಚುವಲ್ ಆಗಿರೋದಿಲ್ಲ. ಆ ಸ್ಪಿರಿಚುವಲ್ ಅಂತ ಬರಬೇಕಾದ್ರೆ ಹೋಲಿ ಸ್ಪಿರಿಟ್ ಬರಬೇಕು. ಹೋಲಿ ಸ್ಪಿರಿಟ್ ಮುಖಾಂತರನೇ ಫ್ಯಾಮಿಲಿ ರಿಲೇಷನ್ಶಿಪ್ ಸ್ಪಿರಿಚುವಲ್ ಆಗೋದು. ಇಲ್ಲದೇ ಇದ್ದರೆ ಓನ್ಲಿ ಫಿಸಿಕಲ್. ಫಿಸಿಕಲ್ ಅಂದರೆ ನಮಗೆ ಗೊತ್ತು, ಪ್ರಾಣಿಗಳು ಕೂಡ ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊಳ್ಳುತ್ತೆ, ಮಕ್ಕಳು ಮರಿ ಆಗುತ್ತೆ, ಜೀವಿಸುತ್ತೆ, ಸಂತೋಷ ಪಡುತ್ತೆ, ಊಟ ಮಾಡುತ್ತೆ, ಮಲ್ಕೊಳ್ಳುತ್ತೆ, ಸತ್ತೋಗುತ್ತೆ. ಇವತ್ತು ಎಷ್ಟೋ ಫ್ಯಾಮಿಲೀಸ್ ಅದೇ ರೀತಿಯಲ್ಲಿದೆ. ಆದರೆ ನಮ್ಮ ಕ್ರೈಸ್ತರಲ್ಲಿ ಕೆಲವೊಂದು ಸಂಪ್ರದಾಯಗಳು ಅದು ಇದು ಸ್ವಲ್ಪ ಕಲ್ತ್ಕೊಂಡಿರ್ತೀವಿ. ಭಾನುವಾರ ಚರ್ಚಿಗೆ ಹೋಗೋದು, ಕೆಲವೊಂದು ಸಂಪ್ರದಾಯಗಳು ಮಾಡೋದು, ಅದು ಇದೆಲ್ಲ ಅಡಿಷ್ನಲ್ ಇರುತ್ತೆ. ಪ್ರಾಣಿಗಳಿಗೆ ಅದು ಇರೋದಿಲ್ಲ, ಅಷ್ಟೇ ಡಿಫ್ರೆನ್ಸ್. ಸೊ ಅದರಿಂದ ದೇವರಿಗೆ ಮಹಿಮೆ ಆಗೋದಿಲ್ಲ. ಸೊ ಇಲ್ಲಿ ವಾಕ್ಯ ಏನಿದೆ ಓದೋಣ. ನೀವು ಏನನ್ನು ಮಾಡಿದರು, ನೀವು ಏನನ್ನು ಮಾಡಿದರು. ಈಗ ಮದುವೆ ಮಾಡಿಕೊಂಡ್ರು, ಮಕ್ಕಳಾದರು, ಮಕ್ಕಳು ಮಾಡಿಕೊಂಡ್ರು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರು, ಮನೆ ಕಟ್ಟಿದ್ರು, ಬಿಸ್ನೆಸ್ ಮಾಡಿದರು, ವಾಟ್ ಎವರ್ ಯು ಡೂ, ದೇವರ ಸೇವೆ ಮಾಡಿದರು, ಹಾಡು ಹೇಳಿದರು, ಪ್ರಬೋಧನೆ ಮಾಡಿದರು, ಏನೇ ಮಾಡಿದರು ಪೂರ್ಣ ಮನಸ್ಸಿನಿಂದ ಮಾಡಿ. ಪೂರ್ಣ ಮನಸ್ಸಿನಿಂದ ಮಾಡಿ. ಮನುಷ್ಯರನ್ನ ಪೂರ್ಣ ಮನಸ್ಸು ಅಂದ್ರೇನು? ಸ್ವತಂತ್ರವಾಗಿ ಮಾಡಿ. ಯಾರ್ದೋ ಬಲಾತ್ಕಾರಕ್ಕೆ, ಯಾರ್ದೋ ಒತ್ತಾಯಕ್ಕೆ, ಯಾರಿಗೋ ಹೆದರ್ಕೊಂಡು ಹೇಡಿಗಳಾಗಿ ಮಾಡಬೇಡಿ. ದೇವರಿಗೆ ಅದಿಷ್ಟ ಇಲ್ಲ. ಓಕೆ, ಪೂರ್ಣ ಮನಸ್ಸಿನಿಂದ ಮಾಡಿ, ಫ್ರೀ ವಿಲ್ಲಿಂದ ಮಾಡಿ. ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ಅಲ್ಲ, ಮನುಷ್ಯನನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ಪ್ರಭುವನ್ನು ಮೆಚ್ಚಿಸುವುದಕ್ಕಾಗಿ ಮಾಡಿ. ದಿಸ್ ಇಸ್ ದ ಫಸ್ಟ್ ಪ್ರಿನ್ಸಿಪಲ್. ಓಕೆ, ಮನುಷ್ಯನನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಅಲ್ಲ, ಪ್ರಭುವನ್ನು, ಕರ್ತನಾದ ದೇವರನ್ನು, ಯೇಸು ಕ್ರಿಸ್ತನನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಮಾಡಿ. ಹಾಗಾದರೆ ಮದುವೆ ಆದವರಿಗೂ, ಮದುವೆ ಆಗುವವರಿಗೂ, ಬಿಸ್ನೆಸ್ ಮಾಡೋವರಿಗೂ, ಏನೇ ಮಾಡಿ ಪ್ರಪಂಚದಲ್ಲಿ, ಓಕೆ, ವಾಟ್ ಎವರ್ ಯು ಡೂ ಇಟ್ ಓನ್ಲಿ ಟು ಪ್ಲೀಸ್ ಗಾಡ್, ಯುವರ್ ಕ್ರಿಯೇಟರ್ ಆ್ಯಂಡ್ ಯುವರ್ ಸೇವಿಯರ್ ಜೀಸಸ್ ಕ್ರೈಸ್ಟ್. ಇದು ಗಂಡನ ಹೃದಯದಲ್ಲಿ ಮೊದಲು ಇರಬೇಕು, ಆಮೇಲೆ ಹೆಂಡತಿ ಹೃದಯದಲ್ಲೂ ಇರಬೇಕು. ತಂದೆ ಹೃದಯದಲ್ಲಿ ಮೊದಲು ಇರಬೇಕು, ತಾಯಿ ಹೃದಯದಲ್ಲಿ ಆಮೇಲೆ ಇರಬೇಕು, ಮಕ್ಕಳ ಹೃದಯದಲ್ಲೂ ಇರಬೇಕು, ಪ್ರತಿಯೊಬ್ಬರ ಹೃದಯದಲ್ಲಿ ಇರಬೇಕು. ನಾನು ಹೇಳ್ತಾ ಇರೋದು ಕ್ರೈಸ್ತ ವಿಶ್ವಾಸಿಗಳಿಗೆ, ನಿಜವಾದ ಒಂದು ವಿಶ್ವಾಸದ ಜೀವಿತವನ್ನು ನೀವು ಜೀವಿಸಬೇಕಾದ್ರೆ, ಒಂದು ವಿಶ್ವಾಸದ ಕುಟುಂಬ ನಿಮ್ಮದಾಗಬೇಕಾದ್ರೆ, ನಿಮ್ಮ ಕುಟುಂಬ ಜೀವಿತದ ಒಡಂಬಡಿಕೆಯಲ್ಲಿ ನೀವು ಕೊನೆ ತನಕ ದೇವರಿಗೆ ಸಾಕ್ಷಿಯಾಗಿ ನಿಂತ್ಕೋಬೇಕಾದ್ರೆ ಈ ಹೆವೆನ್ಲಿ ಪ್ರಿನ್ಸಿಪಲ್ಸ್ ನೀವು ಫಾಲೋ ಮಾಡಲೇಬೇಕು. ಇದು ಫಾಲೋ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ. ಖಂಡಿತವಾಗಲೂ ದೇವರು ನಮಗೆ ನಿರಂತರ ಸಹಾಯ ಮಾಡ್ತಾರೆ, ನಿರಂತರವಾಗಿ ಸಹಾಯ ಮಾಡ್ತಾರೆ ಇದನ್ನು ಫಾಲೋ ಮಾಡಲಿಕ್ಕೆ. ಬಟ್ ವಿತೌಟ್ ದ ಹೆಲ್ಪ್ ಆಫ್ ಗಾಡ್, ದೇವರ ಸಹಾಯ ಇಲ್ಲದೆ ಇದನ್ನು ಫಾಲೋ ಮಾಡಲಿಕ್ಕೆ ಖಂಡಿತವಾಗಲೂ ನಮ್ಮ ಮನುಷ್ಯ ಬುದ್ಧಿಯಿಂದ ಸಾಧ್ಯ ಇಲ್ಲ. ಅದರಿಂದ ಈ ವಾಕ್ಯ ಹೇಳುವ ಹಾಗೆ ಇನ್ನೊಂದು ಸರಿ ಓದೋಣ ಎಲ್ಲರೂ. ನೀವು ಏನನ್ನು ಮಾಡಿದರು, ನೀವು ಏನನ್ನು ಮಾಡಿದರು ಪೂರ್ಣ ಮನಸ್ಸಿನಿಂದ ಮಾಡಿ. ಪೂರ್ಣ ಮನಸ್ಸಿನಿಂದ ಮಾಡಿ. ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ಅಲ್ಲ. ಯಾರನ್ನ ಮೆಚ್ಚಿಸುವುದಕ್ಕಾಗಿ ಅಲ್ಲ? ಯಾರನ್ನ ಮೆಚ್ಚಿಸುವುದಕ್ಕಾಗಿ ಅಲ್ಲ, ಮತ್ತಿನ್ಯಾರನ್ನ ಮೆಚ್ಚಿಸ್ಬೇಕಾಗಾದ್ರೆ ಪ್ರಭುವನ್ನು ಮೆಚ್ಚಿಸುವುದಕ್ಕಾಗಿ ಮಾಡಿ. ಇದು ಒಂದು ಮೈಂಡಲ್ಲಿ, ಗಂಡನ ಮೈಂಡಲ್ಲಿ, ಹೆಂಡತಿ ಮೈಂಡಲ್ಲಿ, ಅಥವಾ ಮದುವೆ ಆಗುವಂಥ ಹುಡುಗಿ ಮೈಂಡಲ್ಲಿ ಇದು ಬಿಟ್ಟರೆ ನಿಮ್ಮ ಕುಟುಂಬನ ಹಾಳು ಮಾಡಲಿಕ್ಕೆ ಪ್ರಪಂಚದಲ್ಲಿ ಯಾವ ಮನುಷ್ಯನಿಂದನೂ ಆಗಲ್ಲ, ಯಾವ ಶಕ್ತಿಯಿಂದನೂ ಆಗಲ್ಲ. ಇದಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮನ್ನು ಹಾಳು ಮಾಡೋದು ಯಾರೇ ಬೇಡ, ನೀವು ಹಾಳಾಗಿ ಹೋಗ್ತೀರಾ.
ಶಾಪ ಅಲ್ಲಿ ಹಾಕ್ತಾ ಇರೋದು ಟ್ರೂತ್ ವಿಲ್ ಸೆಟ್ ದ ಪೀಪಲ್ ಫ್ರೀ. ಅದ್ರದ್ದು ಎರಡು ಸೈಡ್ ಹೇಳಬೇಕಲ್ಲ, ಒಂದೇ ಸೈಡ್ ಹೇಳಿ ಇನ್ನೊಂದು ಸೈಡ್ ಬಿಟ್ಬಿಟ್ರೆ ಮೋಸ ಮಾಡ್ದಂಗೆ ಆಗುತ್ತೆ. ಇದು ಯಾರದೇ ಆಗಲಿ, ಕುಟುಂಬ, ನನ್ನ ಕುಟುಂಬ ಆದರೂ ಅಷ್ಟೇ, ನಿಮ್ಮ ಕುಟುಂಬ ಆದರೂ ಅಷ್ಟೇ, ನನ್ನ ಬಿಸ್ನೆಸ್ ಆದರೂ ಅಷ್ಟೇ, ನಿಮ್ಮ ಬಿಸ್ನೆಸ್ ಆದರೂ ಅಷ್ಟೇ, ಯಾರದೇ ಏನೇ ಆದರೂ ಅಷ್ಟೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಡೋಂಟ್ ಮೈಂಡ್ ಪೀಪಲ್. ಜನರನ್ನ ಮೈಂಡೇ ಮಾಡಬೇಡಿ. ಅವ್ರೇನು ತಿಳ್ಕೊಳ್ತಾರೆ, ಇವ್ರೇನು ತಿಳ್ಕೊಳ್ತಾರೆ, ಅವ್ರು ನಮಗೆ ಹಾಗೆ ಮಾಡ್ತಾರಾ, ಹೀಗೆ ಮಾಡ್ತಾರಾ, ಅದು ಮಾಡ್ತಾರಾ, ಇದು ಮಾಡ್ತಾರಾ, ಅವ್ರು ಏನೋ ಮಾಡ್ತಾರೆ, ಬಿಟ್ಬಿಡಿ ಅವರಿಗೆ. ಯೇಸು ಕ್ರಿಸ್ತನೇ ಬಿಟ್ಟಿಲ್ಲ, ನಿನ್ನ ಬಿಡ್ತಾರಾ? ಯಾಕೆ ನಾಟಕ ಮಾಡ್ಕೊಂಡು ಬದುಕಬೇಕಲ್ವಾ? ಸೊ ಬೈಬಲ್ ಸೇಸ್, ಗಾಡ್ಸ್ ವರ್ಡ್ ಸೇಸ್, do everything or whatever you do it only to please God, your creator, your savior, your redeemer. ನಿನ್ನ ರಕ್ಷಕನಾದ, ನಿನ್ನ ಕರ್ತನಾದ, ನಿನ್ನ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಮಾತ್ರನೇ ಮಾಡು ಅಥವಾ ಬದುಕು. ಈಗ ಕುಟುಂಬ ಆದವರು, ಗಂಡ ಹೆಂಡತಿ, ಹೃದಯದಲ್ಲಿ ಆಸೆ ಇಟ್ಕೋಬೇಕು, ಹೇಳಬೇಕು, ಆ್ಯಸ್ ಫಾರ್ ಮೀ ಆ್ಯಂಡ್ ಮೈ ಹೌಸ್ ಹೋಲ್ಡ್, ನಾನು ನನ್ನ ಮನೆಯವರು ಯಾರೆಲ್ಲ ಇದ್ದೀವೋ, ಓಕೆ, ವಿ ವಿಲ್ ಲಿವ್ ಓನ್ಲಿ ಟು ಪ್ಲೀಸ್ ಗಾಡ್. ನಾನು ನನ್ನ ಮನೆಯವರು ಬದುಕಿರ್ತೀವಿ, ಬದುಕಿರುವ ಕಾಲವೆಲ್ಲ ಉದ್ದೇಶ ಒಂದೇ, ಪ್ರಭುವನ್ನು, ರಕ್ಷಕನಾದ ದೇವರನ್ನು, ಯೇಸುವನ್ನು ಮೆಚ್ಚಿಸಬೇಕು. ಇಷ್ಟು ಮೈಂಡಲ್ಲಿ ಇಟ್ಕೊಂಡು ನೀವು ಬದುಕಿ ಸಂತೋಷ ಬದುಕ್ತೀರಾ. ದಿಸ್ ಅ ಫಸ್ಟ್ ಪಾಯಿಂಟ್, ಫಸ್ಟ್ ಪ್ರಿನ್ಸಿಪಲ್. ಇದರಲ್ಲಿ ನೀವು ಫ್ಲಾಪ್ ಆದರೆ ಬೇರೆ ಹೇಳಿ ಪ್ರಯೋಜನ ಇಲ್ಲ. ಇದಿದೆಯಾ ಮೈಂಡಲ್ಲಿ? ಇಲ್ಲದೇ ಇದ್ದರೆ ಟೇಕ್ ಇಟ್ ನೌ ಅಟ್ ಲೀಸ್ಟ್. ಇಲ್ಲದೇ ಇದ್ದರೆ ಈಗಲಾದರೂ ದಯವಿಟ್ಟು ತೆಗೆದುಕೊಳ್ಳಿ. ಇದು ಕೇವಲ ಕುಟುಂಬವಾಗಿ ಬದುಕುವ ಗಂಡ ಹೆಂಡತಿಗೆ ಮಾತ್ರ ಅಲ್ಲ, ಯಾರೆಲ್ಲ ನಿಜವಾದ ಕ್ರೈಸ್ತರು ಇದ್ದಿರೋ ವಿಶ್ವಾಸಿಗಳು, ನಿಮ್ಮೆಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಓಕೆ, ಸೆಕೆಂಡ್ ಪ್ರಿನ್ಸಿಪಲ್, ಎರಡನೇದು, 2 Corinthians chapter 13 verse 5. ಇದೆಲ್ಲ ಕೋಟಿ ಕೊಟ್ಟರು ನಿಮಗೆ ಎಲ್ಲೂ ಸಿಗಲ್ಲ ಅಂಗಡೀಲಿ. ಕುಟುಂಬ ಉಳಿಸ್ಕೋಬೇಕು, ಸಾಕ್ಷಿ ಕುಟುಂಬ ಆಗಬೇಕು ಅಂತ ಆಸೆ ಇರೋರು ಬರೆದಿಟ್ಕೊಳ್ಳಿ ಹೃದಯದಲ್ಲಿ. ಸದ್ಯಕ್ಕೆ ಪೇಪರು ಪೆನ್ನಲ್ಲಿ ಬರೆದಿಟ್ಕೊಳ್ಳಿ, ಆಮೇಲೆ ಹೃದಯದಲ್ಲಿ ಇರಿಸ್ಕೋಬೋದು. ಓಕೆ, ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರಿದೆ ಎಂಬುದನ್ನು ನೀವೇ ಪರೀಕ್ಷಿಸಿ ನೋಡಿ. ಆಮೇಲೆ ನಿಮ್ಮ ಅಂತರಂಗವನ್ನು ಪರಿಶೋಧಿಸಿ ನೋಡಿ, ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ ಎಂಬುದನ್ನು ಅರಿತಿದ್ದೀರಿ ಅಲ್ಲವೇ? ಅವರು ನಿಮ್ಮಲ್ಲಿ ಇಲ್ಲವಾದರೆ ನೀವು ಅಯೋಗ್ಯರೇ ಸರಿ. ಗಂಡನೂ ಎನ್ಕ್ವೈರಿ ಮಾಡಿ ನೋಡ್ಕೋಬೇಕು, ಟೆಸ್ಟ್ ಮಾಡಿ ನೋಡಬೇಕು, ಹೆಂಡ್ತಿನೂ ಟೆಸ್ಟ್ ಮಾಡಿ ನೋಡಬೇಕು, ಅಪ್ಪನೂ ಟೆಸ್ಟ್ ಮಾಡಬೇಕು, ಅಮ್ಮನೂ ಟೆಸ್ಟ್ ಮಾಡಬೇಕು. ಏನು ಗೊತ್ತಾ, ನಿನ್ನಲ್ಲಿ ಯೇಸು ಇದ್ದಾರಾ? ಯೇಸು ಇಲ್ಲದಿದ್ದರೆ ನೀನೊಬ್ಬ ಅಯೋಗ್ಯ, ನೀನೊಬ್ಬಳು ಅಯೋಗ್ಯಳು. ಬೈಬಲ್ ಹೇಳುತ್ತೆ, ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದಾರೆ ಎಂದು ನೀನು ಪರೀಕ್ಷಿಸಿ ನೋಡು. ಟೆಸ್ಟ್ ಯೋರ್ ಸೆಲ್ಫ್, ಡೋಂಟ್ ಟೆಸ್ಟ್ ಅದರ್ಸ್. ಅವರಲ್ಲಿ ಯೇಸು ಇದ್ದಾರೆ ಇಲ್ಲ ಅಂತ ಟೆಸ್ಟ್ ಮಾಡಬೇಡಿ. ನಮ್ಮ ಟೆಸ್ಟಿಂಗ್ ಪೂರ್ತಿ ಬೇರೆಯವ್ರ ಮೇಲೆ ಹೋಗುತ್ತೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹಾಗೆ, ಇವ್ರು ಹೀಗೆ, ನೀನು ಹೇಗೆ ಅಲ್ವಾ? ಸೊ ಟೆಸ್ಟ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ಪರೀಕ್ಷಿಸಿ ನೋಡು, ನಿನ್ನ ಜೀವನ ವಿಶ್ವಾಸದಲ್ಲಿದೆಯಾ, ಅಥವಾ ಮೂಢನಂಬಿಕೆಯಲ್ಲಿದೆಯಾ, ಅಥವಾ ಸಂಪ್ರದಾಯದಲ್ಲಿ ಮುಳುಗಿದೆಯಾ? ಈ ಸಂಪ್ರದಾಯ, ಮೂಢನಂಬಿಕೆ ಇದರಲ್ಲಿ ಮುಳುಗಿದ್ರೆ ವಿಶ್ವಾಸದಲ್ಲಿ ಯಾವತ್ತೂ ಬರೋಕ್ಕಾಗಲ್ಲ. ಇವತ್ತು ವಿಶ್ವಾಸನ ಹಾಳು ಮಾಡ್ತಾ ಇರೋದು ಯಾವುದು ಗೊತ್ತಾ? ಮೂಢನಂಬಿಕೆಗಳು ಮತ್ತು ಸಂಪ್ರದಾಯಗಳು. ಮ್ಯಾನ್ ಮೇಡ್ ಟ್ರೆಡಿಷನ್ಸ್ ಆ್ಯಂಡ್ ಅನ್ಬಿಲೀಫ್ ಡಿಸ್ಟ್ರಾಯ್ಸ್ ಫೇತ್. ವಿಶ್ವಾಸದಲ್ಲಿ ಬದುಕಲಿಕ್ಕೆ ಆಗದೇ ಇರತಕ್ಕಂಥ ಇವತ್ತೆಷ್ಟೋ ಕ್ರೈಸ್ತರಿದ್ದಾರೆ. ಯಾಕೆ ವಿಶ್ವಾಸದಲ್ಲಿ ಬಲವಾಗಿ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ಮೂಢನಂಬಿಕೆ ಜಾಸ್ತಿ ಇದೆ ನಮ್ಮಲ್ಲಿ. ಕ್ರೈಸ್ತರಲ್ಲಂತೂ ಮೂಢನಂಬಿಕೆ ಜಾಸ್ತಿ ಇದೆ. ಅದರಲ್ಲೂ ಕಥೋಲಿಕ ಕ್ರೈಸ್ತರಾದ ನಮ್ಮಲ್ಲಿ ಮಿತಿಮೀರಿ ಹೋಗ್ಬಿಟ್ಟಿದೆ ಮೂಢನಂಬಿಕೆ. ಅನ್ಯ ಧರ್ಮೀಯರ ಸಂಪ್ರದಾಯಗಳು, ಮೂಢನಂಬಿಕೆಗಳು ಹೆಚ್ಚಾಗಿದೆ ಮತ್ತು ಅದರಿಂದ ಅವಿಶ್ವಾಸ ಕೂಡ ಹೆಚ್ಚಾಗಿ ಬರ್ತದೆ. ಜೊತೆಯಲ್ಲಿ ಏನು ಹಾಡಿದ್ರು, ಏನು ಪ್ರಾರ್ಥಿಸಿದ್ರು, ಏನು ಓದಿದ್ರು ಒಳಗಡೆಯಿಂದ ವಿಶ್ವಾಸ ಬರಲ್ಲ. ಆದರೆ ವಾಕ್ಯ ಹೇಳುತ್ತೆ, ಪರೀಕ್ಷಿಸಿ ನೋಡಿ ನಿಮ್ಮ ಜೀವನ ವಿಶ್ವಾಸದಲ್ಲಿದೆಯಾ, ಮತ್ತು ವಿಶ್ವಾಸದ ಫಲವಾಗಿ ಕ್ರಿಸ್ತ ಯೇಸು ನಿನ್ನಲ್ಲಿ ಇದ್ದಾರೆ ಎಂದು ಪರೀಕ್ಷಿಸಿ ನೋಡು. ಇಲ್ಲದೆ ಇದ್ದರೆ ನೀನು ಅಯೋಗ್ಯ. ನಾನು ಹೇಳಲಿಲ್ಲ, ಯಾರು ಹೇಳಿದ ಅಯೋಗ್ಯರು ಅಂತ? ವಾಕ್ಯ ಅಂದರೆ ಯಾರು? ಯೇಸು ಹೇಳಿದ. ಆಯಿತಾ? ಅದರಿಂದ ಏನಾದರೂ ಬೇಜಾರು ಮಾಡ್ಕೊಳ್ಳೋದಾದರೆ, ಯಾರಿಗಾದರೂ ಬೇಜಾರಾದರೆ, ಕೋಪ ಇದ್ದರೆ ಅದು ಅವ್ರ ಮೇಲೆ ಮಾತ್ರ ತೋರಿಸಿ, ನನ್ನ ಮೇಲೆ ತೋರಿಸ್ಲಿಕ್ಕೆ ಹೋಗಬೇಡಿ. ಹೋಗಿ ಏನು ಪ್ರಯೋಜನ ಇಲ್ಲ. ಇದು ನಂದೇನು ಹೇಳ್ತಾ ಇಲ್ಲ, ಆಯಿತಾ? ಸೊ ನನ್ನಲ್ಲಿ ಯೇಸು ಇಲ್ಲದೇ ಇದ್ದರೆ ನಾನು ಅಯೋಗ್ಯ, ನಿನ್ನಲ್ಲಿ ಇಲ್ಲದೇ ಇದ್ದರೆ ನೀನು ಅಯೋಗ್ಯ. ಸೊ ಒಬ್ಬ ಕ್ರೈಸ್ತ ವಿಶ್ವಾಸಿ ಅಂತ ಹೇಳ್ಕೊಂಡ್ಮೇಲೆ ನಾವು ಡಮ್ಮಿ ಆಗಿರಬಾರ್ದು. ಡಮ್ಮಿ ಅನ್ನೋದೇ ಸೈತಾನನ ಒಂದು ಕಾರ್ಯ.
ನಾನು ಗಂಡಸು 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 ಅಂತ ಹೇಳಿಬಿಟ್ಟು ಹೆಂಗಸ್ರ ಥರ ಇದ್ಬಿಟ್ರೆ, ನಾನು ಹೆಂಗಸು ಅಂತ ಹೇಳಿಬಿಟ್ಟು ಗಂಡಸ್ರ ಥರ ಇದ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ, ಅಸಹ್ಯವಾಗಿರುತ್ತೆ ಅಲ್ವಾ? ಸೊ ನಾನೊಬ್ಬ ಕ್ರೈಸ್ತನು, ನನ್ನ ಕುಟುಂಬ ಕ್ರೈಸ್ತ ಕುಟುಂಬ, ನಾವು ಕ್ರೈಸ್ತ ವಿಶ್ವಾಸಿಗಳು ಅಂತ ಹೇಳಿದ ಮೇಲೆ, ಹಾಗಾದರೆ ಪರೀಕ್ಷೆ ದೇವರು ಹೇಳ್ತಾರೆ, ಟೆಸ್ಟ್ ಯುವರ್ ಸೆಲ್ಫ್, ಟೆಸ್ಟ್ ಯುವರ್ ಹಾರ್ಟ್ ವೆದರ್ ಜೀಸಸ್ ಈಸ್ ದೇರ್ ಆರ್ ನಾಟ್. ನಿನ್ನನ್ನೇ ನೀನು ಪರೀಕ್ಷಿಸಿ ನೋಡು, ಯೇಸು ಕ್ರಿಸ್ತರು ನಿನ್ನಲ್ಲಿ ಇದ್ದಾರೋ ಇಲ್ವೋ. ಇನ್ನೊಂದು ಸರಿ ವಾಕ್ಯ ಓದೋಣ ಎಲ್ಲರೂ ಒಟ್ಟಿಗೆ ಸೇರಿ ಜೋರಾಗಿ. ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರಿದೆಯೇ ಎಂಬುದನ್ನು ನೀವೇ ಪರೀಕ್ಷಿಸಿ ನೋಡಿ. ನೀವೇ ಪರೀಕ್ಷಿಸಿ ನೋಡಿ. ನಿಮ್ಮ ಅಂತರಂಗವನ್ನು ಪರಿಶೋಧಿಸಿ ನೋಡಿ. ಇದು ಪ್ರತಿದಿನ ಪರೀಕ್ಷಿಸ್ತಾ ಇರಬೇಕಾಯ್ತಾ? ನಾನು ನಿನ್ನೆ ಪರೀಕ್ಷೆ ಮಾಡಿದ್ದೀನಿ ಅಂತ ಬಿಟ್ಬಿಡೋದಲ್ಲ. ಎವ್ರಿ ಡೇ ವಿ ನೀಡ್ ಟು ಟೆಸ್ಟ್. ಬೆಳಗ್ಗೆ ಎದ್ದ ತಕ್ಷಣ ಟೆಸ್ಟ್ ಮಾಡಬೇಕು. ಹೆಂಡತಿ ಮೊಬೈಲಿಗೆ ಯಾರ್ದೆಲ್ಲ ಮೆಸೇಜ್ ಬಂದಿದೆ ಅಥವಾ ಗಂಡನ ಮೊಬೈಲಿಗೆ ಯಾರೆಲ್ಲ ಮೆಸೇಜ್ ಬಂದಿದೆ ಅಂತಲ್ಲ. ಟೆಸ್ಟ್ ಯುವರ್ ಹಾರ್ಟ್ ವೆದರ್ ಜೀಸಸ್ ಈಸ್ ದೇರ್ ಆರ್ ನಾಟ್. ಏಸು ಇದಾರೋ ಇಲ್ಲ ಅಂತ ಪರೀಕ್ಷೆ ಮಾಡಿ ನೋಡಬೇಕು. ನಾವು ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಏನೇನೋ ಟೆಸ್ಟ್ ಮಾಡಿ ನೋಡ್ತೀವಿ. ವರ್ಷಕ್ಕೊಂದ್ಸರಿ ಟೆಸ್ಟ್ ಮಾಡೋದಲ್ಲ, ಎವ್ರಿ ಡೇ ಒಂದು ಸೆಲ್ಫ್ ಟೆಸ್ಟ್ ಬೇಕು. ನನ್ನೊಳಗಡೆ ಯಾರಿರೋದಾರ, ಏಸು ಇದಾರೋ ಇಲ್ವೋ. ಏಸು ಇಲ್ಲ ಅಂದರೆ ಬೇಗ ಬರ ಮಾಡ್ಕೋಬೇಕು. ಅವರ ಪ್ರೆಸೆನ್ಸಲ್ಲಿ ನಾವು ಬದುಕಬೇಕು. ಓಕೆ, ಇದ್ದಾರೋ ಎಂದು ಪರೀಕ್ಷಿಸಿ ನೋಡಿ. ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ ಎಂಬುದನ್ನು ಅರಿತಿದ್ದೀರಿ ಅಲ್ಲವೇ? ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ ಎಂಬುದನ್ನು ನೀವು ಅರಿತಿದ್ದೀರಿ ಅಲ್ಲವೇ? ಅವರು ನಿಮ್ಮಲ್ಲಿ ಇಲ್ಲವಾದರೆ, ಅವರು ನಿಮ್ಮಲ್ಲಿ ಇಲ್ಲವಾದರೆ ನೀವು ಅಯೋಗ್ಯರೇ ಸರಿ. ಅವರು ನಿಮ್ಮಲ್ಲಿ, ನಮ್ಮಲ್ಲಿ, ನನ್ನಲ್ಲಿ, ನಿನ್ನಲ್ಲಿ ಇಲ್ಲವಾದರೆ, ಅವರು ನನ್ನ ಕುಟುಂಬದಲ್ಲಿ, ನಿನ್ನ ಕುಟುಂಬದಲ್ಲಿ ಇಲ್ಲವಾದರೆ ಅಯೋಗ್ಯವೇ ಸರಿ. ಸೊ ನೋಡಿ, ಅಯೋಗ್ಯರಾಗಿ ಬದುಕ್ತೀರಾ, ಯೋಗ್ಯರಾಗಿ ಬದುಕ್ತೀರಾ, ದಟ್ ಈಸ್ ಅಪ್ ಟು ಯು ಆ್ಯಂಡ್ ಮೀ. ಲೆಟ್ ಅಸ್ ಡಿಸೈಡ್. ನಾವು ಡಿಸೈಡ್ ಮಾಡೋಣ. ನೆಕ್ಸ್ಟ್ ಪ್ರಿನ್ಸಿಪಲ್, ಮತ್ತಾಯನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 12ನೇ ವಾಕ್ಯ. ಯೇಸು ಕ್ರಿಸ್ತರು ಹೇಳ್ತಾರೆ, ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 12. ಮತ್ತಾಯನ ಬರೆದ ಶುಭ ಸಂದೇಶ ಅಧ್ಯಾಯ 7 ವಾಕ್ಯ 12. ಜನರು ನಿಮಗೆ ಏನೇನು ಮಾಡಬೇಕೆಂದು. ಜನರು ತೆಗೆದು ಬಿಡೋಣ ಬೇಕಾದರೆ ಸದ್ಯಕ್ಕೆ. ಗಂಡ ಹೆಂಡತಿ ಸಂಬಂಧದಲ್ಲಿ ಬರುವಾಗ ಗಂಡ ಅಂತ ಹಾಕ್ಕೊಳ್ಳಿ, ಹೆಂಡತಿ ಅಂತಲೂ ಹಾಕ್ಕೊಳ್ಳಿ. ಗಂಡ ಹೆಂಡತಿಗೆ ಏನೇನು ಮಾಡಬೇಕೆಂದು ಹೆಂಡತಿ ಬಯಸ್ತಾಳೋ, ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿ. ಅಥವಾ ಈ ಥರನೂ ಅದನ್ನು ಹೇಳ್ಬೋದು, ತಪ್ಪೇನೂ ಆಗೋದಿಲ್ಲ. ಜನರು ನಮಗೆ ಏನೇನು ಮಾಡಬಾರ್ದು ಅಂತ ನೀವು ಅಪೇಕ್ಷಿಸ್ತೀರೋ ಅದನ್ನು ನೀವು ಜನರಿಗೆ ಮಾಡಬೇಡಿ. ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿಯಾಗಿ ಬದುಕ್ಬೋದು. ನನ್ನ ಗಂಡ ನನ್ನನ್ನು ಪ್ರೀತಿ ಮಾಡಬೇಕು, ನನ್ನನ್ನು ನೋಡಬೇಕು, ನನ್ನನ್ನು ಗೌರವಿಸಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ದಿಸ್ ಈಸ್ ಹಿಸ್ ಪ್ರಿನ್ಸಿಪಲ್. ಯು ಡೂ ಇಟ್. ನೀನು ಮಾಡು. ಅಲ್ಲ, ಅವ್ರು ನಮಗೆ ಈ ರೀತಿ ಮಾಡಬಾರ್ದಾಗಿತ್ತಲ್ವ, ತೊಂದರೆ ಕೊಡಬಾರ್ದಾಗಿತ್ತಲ್ವ, ಮೋಸ ಮಾಡಬಾರ್ದಾಗಿತ್ತಲ್ವ? ಯೇಸು ಹೇಳ್ತಾರೆ, ಈಗ ಅವ್ನು ಮಾಡಿಬಿಟ್ಟಾಯ್ತಲ್ವ ಮೋಸ, ಈಗ ನೀನು ಮೋಸ ಮಾಡಬೇಡ. ಅವ್ರು ನಮ್ಮನ್ನ ತುಂಬ ದ್ವೇಷ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಈಗ ನಿನಗೆ ದ್ವೇಷ ಮಾಡಲಿಕ್ಕೆ ಚಾನ್ಸ್ ಇದೆಯಾ? ಹಾಗಾದರೆ ನೀನು ದ್ವೇಷ ಮಾಡಬೇಡ. ಇತರರು ನಿಮಗೆ ಏನು ಮಾಡಬೇಕೆಂದು ನೀವು ಬಯಸ್ತಿರೋ ಅದನ್ನೇ ನೀವು ಅವರಿಗೆ ಮಾಡಿ. ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸಬೇಕು ಅಂತ ಹೆಂಡತಿ ಬಯಸೋದಾದರೆ, ಹೆಂಡತಿಯರಿಗೆ ದೇವರು ಹೇಳ್ತಾರೆ, ನೀನು ಅದನ್ನು ನಿನ್ನ ಗಂಡಂಗೆ ಮಾಡು. ನಿನ್ನ ಗಂಡನಿಂದ ನೀನನ್ನು ಬಯಸ್ತಾ ಇದೆಯಾ, ಅವ್ನು ಮಾಡ್ತಾ ಇಲ್ಲ, ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ, ಕೊರಗಬೇಡ, ನೀನು ಅದನ್ನು ಮಾಡು. ಯು ಡೂ ಇಟ್. ದಿಸ್ ಇಸ್ ಮೈ ಪ್ರಿನ್ಸಿಪಲ್ ಅಂತ ಜೀಸಸ್ ಹೇಳ್ತಾರೆ. ಹೆವನ್ಲಿ ಪ್ರಿನ್ಸಿಪಲ್ ಫಾರ್ ಯುವರ್ ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಲೈಫ್, ಸಂತೋಷಕರವಾದ ಜೀವನ ಜೀವಿಸಬೇಕಾಯ್ತಾ? ಯಾಕೆಂದರೆ ಈ ಒಡಂಬಡಿಕೆ ಸಂಬಂಧದಲ್ಲಿದ್ದೀವಿ. ಒಡಂಬಡಿಕೆ ಉದ್ದೇಶ ಏನು? ಎಲಿಮಿನೇಟಿಂಗ್ ದ ವೀಕ್ನೆಸ್ ಆ್ಯಂಡ್ ಸ್ಟ್ರೆಂಥನಿಂಗ್. ದುರ್ಬಲತೆಗಳನ್ನ ತೆಗೆದುಹಾಕಿ ಬಲಪಡಿಸೋದು. ದ್ಯಾಟ್ ಈಸ್ ದ ವಿಟ್ನೆಸ್ ಆಫ್ ಎ ಫ್ಯಾಮಿಲಿ ಲೈಫ್, ಮ್ಯಾರೇಜ್ ಲೈಫ್. ಕುಟುಂಬ ಜೀವನದ ಸಾಕ್ಷಿ ಅಂದರೆ ಏನು ಗೊತ್ತಾ? ಎಷ್ಟು ವರ್ಷ ಬದುಕಿದ್ದೀರಿ ಅಲ್ಲ, ಎಷ್ಟು ಮಕ್ಕಳನ್ನ ಹಿಡಿದಿದ್ದೀರಿ ಅಲ್ಲ, ಏನೆಲ್ಲ ಮಾಡಿದ್ದೀರಿ ಅಲ್ಲ, ಗಂಡ ಹೆಂಡತಿ ಮುಂದೆ ದೇವ್ರು ತಗೊಳ್ಳೋಲ್ಲಕ್ಕೇನು ಗೊತ್ತಾ? ಇದೇನೆ. ಪರವಾಗಿಲ್ಲ, ನೀನು ನಿನ್ನ ಹೆಂಡತಿಯಲ್ಲಿದ್ದ ಇಷ್ಟೆಲ್ಲ ಕೊರತೆಗಳನ್ನು ನೀನು ತೆಗೆದುಕೊಂಡು ಆಕೆಯಲ್ಲಿದ್ದ ಕೊರತೆಗಳನ್ನೆಲ್ಲ ಕೃಪೆಯಿಂದ ದೂರ ಮಾಡಿ ಆಕೆಯನ್ನು ನೀನು ಬಲಪಡಿಸಿ ಒಂದು ವಿಶ್ವಾಸದಲ್ಲಿ ನಿಲ್ಲಿಸಿದೆಯಾ, ಬಲೆ ನೆಚ್ಚಿನ ಸೇವಕ ಬಾ ಒಳಗಡೆ ಅಂತ ಕರೀತಾರೆ. ಹೆಂಡತಿಗೆ ಹೇಳೋದಾದರೆ, ನೀನು ನನ್ನ ಪ್ರಿನ್ಸಿಪಲ್ಸ್ನೆಲ್ಲ ಫಾಲೋ ಮಾಡಿ ನಿನ್ನ ಗಂಡನಲ್ಲಿದ್ದಂಥ ಆ ವೀಕ್ನೆಸ್ಸನ್ನೆಲ್ಲ ಸಹಿಸಿಕೊಂಡು ಆತನು ದೇವರ ಕೃಪೆಗೆ ಪಾತ್ರನಾಗುವಂತೆ ಮಾಡಿ
ಆತನು ಬಲ ಹೊಂದಿ ನಿಲ್ಲುವಂತೆ ಸಾಕ್ಷಿಯಾಗುವಂತೆ ನೀನು ಮಾಡಿದೆಯಾ. ಬಲ ನೆಚ್ಚಿನ ಸೇವಕಿ ಬಾ ಒಳಗಡೆ ಅಂತ ಕರೀತಾರೆ. ಇನ್ನು ದೇವರು ನಿಮಗೆ ಮಕ್ಕಳನ್ನು ಅನುಗ್ರಹಿಸಿದರೆ ಅಪ್ಪ ಅಮ್ಮ ಇಬ್ಬರನ್ನೂ ಹಿಡಿದು ಕೇಳ್ತಾರೆ. ಅಲ್ಲೇನು ಕವನೆಂಟ್ ರಿಲೇಷನ್ಶಿಪ್ ಇಲ್ಲ, ಅದರಿಂದ ಎಕ್ಸ್ಕ್ಯೂಸ್ ಕೊಡ್ಬೋದೇನೋ ಗೊತ್ತಿಲ್ಲ. ಆದರೂ ಕೂಡ ದೇವರು ಕೇಳಿದ್ದಿದೆ ಪ್ರಶ್ನೆ, ಮಕ್ಕಳ ವಿಷಯದಲ್ಲೂ ಕೂಡ. ಏಲಿಗೆ ಬಿಟ್ಟಿಲ್ಲ ದೇವರು, ಯಾಜಕ ಏಲಿಗೆ ಬಿಟ್ಟಿಲ್ಲ. ಸೊ ದೇವರು ಕೇಳ್ತಾರೆ, ಅದನ್ನು ಕೂಡ ದೇವರು ಕೇಳ್ತಾರೆ. ಒಡಂಬಡಿಕೆ ಅಲ್ದಿದ್ದರೂ ದೇವರು ಕೇಳ್ತಾರೆ, ಯಾಕಂದರೆ ಒಡಂಬಡಿಕೆ ಇರುವ ಇಬ್ಬರ ರಿಸಲ್ಟ್ ಅಲ್ವ ಇದು. ಸೊ ಅಲ್ಲಿ ಕೂಡ ದೇವರು ಕೇಳ್ತಾರೆ. ಬಲ ನೆಚ್ಚಿನ ಸೇವಕರೇ, ನಾನು ನಿಮಗೆ ಕೊಟ್ಟಂಥ ಮಕ್ಕಳನ್ನು ನೀವು ದೈವ ಭಯದಲ್ಲಿ ವಿಶ್ವಾಸದಲ್ಲಿ ಕ್ರಿಸ್ತನಿಗೆ ಸಾಕ್ಷಿಯಾಗಿ, ನನ್ನ ಪುತ್ರನಿಗೆ ಸಾಕ್ಷಿಯಾಗಿ ನೀವು ಬೆಳೆಸಿದ್ದೀರಿ. ಗುಡ್. ಅವರಲ್ಲಿದ್ದಂಥ ದುರ್ಬಲತೆಗಳನ್ನು ನೀವು ತೆಗೆದು ಹಾಕಿದ್ದೀರಿ ಕೃಪೆಯಿಂದ. ಆದ್ದರಿಂದ ಬನ್ನಿ ಒಳಗಡೆ ಎಂದು ಕರೀತಾರೆ. ಸೊ ಈ ನಿರೀಕ್ಷೆ ಇರಬೇಕು, ಈ ನಿರೀಕ್ಷೆ ಇರಬೇಕು. ಈ ಒಂದು ವಿಶ್ವಾಸದಲ್ಲಿ ನಮ್ಮ ಬದುಕಬೇಕು. ಈ ಸ್ವರ್ಗೀಯ ನಿರೀಕ್ಷೆ, ಈ ಸ್ವರ್ಗೀಯ ವಿಶ್ವಾಸ, ಅದಕ್ಕೆ ಸಂಬಂಧಪಟ್ಟಾಗ ಒಂದು ಪ್ರಿನ್ಸಿಪಲ್ ಬರ್ಕೊಳ್ಳಿ, ತುಂಬ ಚೆನ್ನಾಗಿದೆ. 1 ಕೊರಿಂಥಿಯನ್ಸ್ ಚಾಪ್ಟರ್ 15 ವರ್ಸ್ 19. 1 ಕೊರಿಂಥ 15ನೇ ಅಧ್ಯಾಯ 19ನೇ ವಾಕ್ಯ. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 19ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ನಮಗಿರುವ ನಂಬಿಕೆ. ಕುಟುಂಬದ ಯಜಮಾನರು ಅಥವಾ ಕುಟುಂಬ ಒಟ್ಟಾಗಿ ಸೇರಿ ಇದನ್ನು ಹೇಳಬೇಕು. ಕ್ರಿಸ್ತ ಯೇಸುವಿನಲ್ಲಿ ನಮಗೆ, ನಮ್ಮ ಕುಟುಂಬಕ್ಕೆ ಇರುವಂಥ ನಂಬಿಕೆ ಕೇವಲ ಬದುಕಿಗೆ ಸೀಮಿತವಾಗಿದ್ದರೆ, ಆ ನಂಬಿಕೆ ಆಗ್ಬೋದು, ನಿರೀಕ್ಷೆನೂ ಆಗ್ಬೋದು. ಆಯಿತಾ? ಫೇತ್ ಆರ್ ಹೋಪ್, ನಂಬಿಕೆ ಅಥವಾ ನಿರೀಕ್ಷೆ ಕೇವಲ ಬದುಕಿಗೆ ಮಾತ್ರ ಸೀಮಿತ ಆಗಿದ್ದರೆ, ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇರೋದಿಲ್ಲ. ನಾವು ಯೇಸು ನಂಬಿದ್ದೀವಿ, ಎಲ್ಲ ಒಳ್ಳೆಯದಾಯಿತು. ವಾಕ್ಯ ಹೇಳುತ್ತೆ ನಿನ್ನಂಥ ನಿರ್ಭಾಗ್ಯನೂ ಬೇರೆ ಯಾರೂ ಇಲ್ಲ ಅಂತ. ಏನು ಒಳ್ಳೆಯದಾಯಿತು? ಯಾವ ಥರ ಒಳ್ಳೆಯದಾಯಿತು ಅಲ್ವಾ? ಭೌತಿಕ ಒಳಿತಲ್ಲ. ಯೇಸುನ ನಂಬಿ ಭೌತಿಕವಾದ ಒಳಿತು ಹೇಳಿ ಪ್ರಯೋಜನ ಇಲ್ಲ. ಯಾಕೆಂದರೆ ಯೇಸುನ ನಂಬದೇ ಇದ್ದರೂ ಎಷ್ಟೋ ಜನರಿಗೆ ಭೌತಿಕವಾಗಿ ಒಳ್ಳೆಯದಾಗಿದೆ. ಆಗಿದೆಯೋ ಇಲ್ವೋ? ಪ್ರಾಪಂಚಿಕವಾಗಿ ಯೇಸು ಕ್ರಿಸ್ತನ ನಂಬದವ್ರಿಗೆ ಮಾತ್ರ ಒಳ್ಳೆಯದಾಗಿದೆಯಾ? ಯೇಸುನ ನಂಬದೇ ಇದ್ದವರಿಗೂ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆಯಾ? ಯೇಸುನ ನಂಬಿದವರಿಗೆ ಮಾತ್ರ ಆಸ್ಪತ್ರೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಸೌಖ್ಯ ಸಿಕ್ಕಿದೆಯಾ? ಅಥವಾ ದೇವ್ರ ಮೇಲೆ ನಂಬಿಕೆಯಲ್ಲಿದ್ದವ್ರು ಎಷ್ಟೋ ಜನ ಬದುಕಿದ್ದಾರಾ? ಟ್ರೀಟ್ಮೆಂಟಿಂದ ಬದುಕಿದ್ದಾರೆ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಇರುವ ನಿರೀಕ್ಷೆ, ಒಂದು ಹೋಪ್ ಇದೆಯಲ್ವಾ, ಅದು ಈ ಲೋಕದ ಜೀವನಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಅದರಿಂದ ಕ್ರೈಸ್ತ ಕುಟುಂಬದ ನಿರೀಕ್ಷೆ ಸ್ವರ್ಗೀಯವಾದದ್ದಾಗಿರಬೇಕು. ಏನಾಗಿರಬೇಕು? ಸ್ವರ್ಗೀಯವಾದ. ಆದ್ದರಿಂದ ಕೊಲೊಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯ. ನೆಕ್ಸ್ಟ್ ಪ್ರಿನ್ಸಿಪಲ್, ನಂಬರ್ ನೀವು ಬರ್ಕೊಳ್ಳಿ, ಎಷ್ಟು ಅಂತ ನನಗೆ ನೆನಪಿಲ್ಲ. ಸ್ವರ್ಗೀಯವಾದ ನಿರೀಕ್ಷೆ ಇರಬೇಕು ಕುಟುಂಬ ಜೀವನಕ್ಕೆ. ಯಾವ ನಿರೀಕ್ಷೆ ಇರಬೇಕು? ಸ್ವರ್ಗೀಯವಾದ ನಿರೀಕ್ಷೆ ಇರಬೇಕು. ಅದರಿಂದ ವಾಕ್ಯ ಏನು ಹೇಳುತ್ತೆ? ನೀವು ಕ್ರಿಸ್ತ ಯೇಸುವಿನೊಂದಿಗೆ ಮರಣ ಹೊಂದಿರುವುದರಿಂದ, ಕ್ರಿಸ್ತ ಯೇಸುವಿನೊಂದಿಗೆ ಮರಣ ಹೊಂದಿರುವುದರಿಂದ ಅವರೊಂದಿಗೆ ನಿಮ್ಮ ಜೀವ ದೇವರಲ್ಲಿ ಮರೆಯಾಗಿದೆ. ಓಕೆ, ಕೊಲೋಷಿಯನ್ಸ್ 3:3 ನ ಓದಿದ್ದು 2-3 ಅದರಲ್ಲೇ. 3ನೇದು ಓದಿ ಸಾಕು. ನಿಮ್ಮ ಮನಸ್ಸು ಪ್ರಾಪಂಚಿಕ ವಿಷಯಗಳ ಮೇಲೆ ಅಲ್ಲ. ನಿಮ್ಮ ಮನಸ್ಸು, ಈಗ ಮದುವೆ ಆದಮೇಲೆ ಗಂಡನ ಮನಸ್ಸು, ಹೆಂಡತಿ ಮನಸ್ಸು ಯಾವ ವಿಷಯದ ಮೇಲೆ ಅಲ್ಲ? ಪ್ರಾಪಂಚಿಕ ವಿಷಯಗಳ ಮೇಲೆ ಅಲ್ಲ. ಪ್ರಾಪಂಚಿಕ ವಿಷಯದ ಮೇಲೆ ಅಲ್ಲ. ಪ್ರಾಪಂಚಿಕ ವಿಷಯ ಅಂದರೆ ಏನು ಅಂತ ಹೇಳೋದೇ ಬೇಡ. ನಾವು ಯೋಚನೆ ಮಾಡೋ ಎಲ್ಲ ವಿಷಯಗಳು ಅದೇನೆ. ಬೆಳಗ್ಗೆಯಿಂದ ಸಂಜೆ ತನಕ ನೀವೇನೇ ಆಲೋಚನೆ ಮಾಡ್ತೀರಲ್ವಾ, ಅದೇ, ಬೇರೆ ಏನೂ ಅಲ್ಲ. ಪ್ರಾಪಂಚಿಕ ವಿಷಯಗಳ ಮೇಲೆ ಅಲ್ಲ, ಸ್ವರ್ಗೀಯ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರಲಿ. ಯಾವುದ್ರ ಮೇಲೆ ಕೇಂದ್ರೀಕೃತವಾಗಿರಲಿ? ಸ್ವರ್ಗೀಯ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರಲಿ. ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ಸೆಟ್ ಯುವರ್ ಮೈಂಡ್ಸ್ ಆನ್ ಥಿಂಗ್ಸ್ ದಟ್ ಆರ್ ಅಬವ್, ನಾಟ್ ಆನ್ ದ ಥಿಂಗ್ಸ್ ದಟ್ ಆರ್ ಆನ್ ಅರ್ತ್. ಯು ನೀಡ್ ಟು ಸೆಟ್ ಯುವರ್ ಮೈಂಡ್. ಹಸ್ಬೆಂಡ್, ವೈಫ್, ಪೇರೆಂಟ್ಸ್, children, set your minds on things that are above, not on things that are on earth. ತಂದೆ ತಾಯಿಂದ್ರೆ ಮಕ್ಕಳೇ,
ಗಂಡಂದಿರೆ, ಹೆಂಡತಿಯಂದಿರೆ, ಕ್ರೈಸ್ತ ವಿಶ್ವಾಸಿಗಳೇ, ನಿಮ್ಮ ಮನಸ್ಸು ಪ್ರಾಪಂಚಿಕ ವಿಷಯಗಳ ಮೇಲೆ ಅಲ್ಲ, ನೋ, ಸ್ವರ್ಗೀಯ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರಲಿ. ನೀವು ಕೇಳ್ಬೋದು ಎಷ್ಟು ದಿನ ಅಂತ. ಸಾಯುವ ತನಕ. ನಿನ್ನ ಗಂಡ ಹೆಂಡತಿ ಎಷ್ಟು ದಿನ ಚೆನ್ನಾಗಿರಬೇಕು ಅಂತ ಆಸೆ ಇದೆ? ಕೊನೆ ತನಕ. ಹಾಗಾದರೆ ಇದು ಕೊನೆ ತನಕ. ನಿನ್ನ ಮಕ್ಕಳು ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಎಷ್ಟು ದಿನ ಬದುಕಬೇಕು ಅಂತ ಆಸೆ ಪಡ್ತೀಯ? ಕೊನೆ ತನಕ. ಹಾಗಾದರೆ ಪೇರೆಂಟ್ಸ್, ಇದು ಈ ವಾಕ್ಯ ಕೊನೆ ತನಕ. ಒನ್ಸ್ ಫಾರ್ ಆಲ್ ಟೈಮ್ ಅಂತ ಅಲ್ಲ, ಆಲ್ವೇಸ್, ಯಾವಾಗಲೂ. ನೆನ್ನೆ ಇತ್ತು, ಈಗ ವಾಕ್ಯ ಕೇಳಿಸ್ಕೊಳ್ಳುವಾಗ ಇರುತ್ತೆ, ಅಲ್ಲ, ಯಾವಾಗಲೂ. ಸೆಟ್ ಯುವರ್ ಮೈಂಡ್ ಆನ್ ಥಿಂಗ್ಸ್ ಅಬೌವ್. ಮೇಲಿನವುಗಳ ಮೇಲೆ ನಿಮ್ಮ ಗಮನ ಕೇಂದ್ರೀಕೃತವಾಗಿರಲಿ. ಯಾಕೆ ಗೊತ್ತಾ? ರೋಮ 8:7 ವಾಕ್ಯ ಹೇಳುತ್ತೆ, ದ ಮೈಂಡ್ ವಿಚ್ ಇಸ್ ಸೆಟ್ ಆನ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಆರ್ ಫ್ಲೆಶ್ ಇಸ್ ಹಾಸ್ಟೈಲ್ ಟು ಗಾಡ್, ಎನಿಮಿಟಿ ವಿತ್ ಗಾಡ್. ಇಟ್ಸ್ ವೆರಿ ಡೇಂಜರಸ್. ನಿಮ್ಮ ಮನಸ್ಸು ಲೋಕ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿ ಬಾಯಲ್ಲಿ ಹಲ್ಲೆಲೂಯಾ ಹೇಳಿದರೆ ಯು ಆರ್ ಇನ್ ಎನಿಮಿಟಿ ವಿತ್ ಗಾಡ್. ಇಟ್ಸ್ ಹಾಸ್ಟಿಲಿಟಿ ವಿತ್ ಗಾಡ್. ರೋಮ 8:7 ಏನು ಹೇಳುತ್ತೆ? ಶರೀರ ಸ್ವಭಾವದಲ್ಲೇ ಮಗ್ನವಾಗಿರುವ ಮನಸ್ಸು. ಮೇಲೆ ಕೂತ್ಕೊಳ್ಳಿ, ಪರವಾಗಿಲ್ಲ, ಕೆಳಗೆ ಕೂತ್ಕೊಳ್ಳಿ, ಕಷ್ಟ ಆದರೆ ಮೇಲೆ ಕೂತ್ಕೊಳ್ಳಿ. ಶರೀರ ಸ್ವಭಾವದಲ್ಲೇ ಮಗ್ನವಾಗಿರುವ ಮನಸ್ಸು ದೇವರಿಗೆ ಶತ್ರು. ಶರೀರ ಸ್ವಭಾವದಲ್ಲೇ ಅಥವಾ ಪ್ರಾಪಂಚಿಕ ವಿಷಯಗಳಲ್ಲಿಯೇ, ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿಯೇ, ಈ ಭೌತಿಕ ಜೀವನಕ್ಕೆ ಅಳಿದು ಹೋಗುವ ಕ್ಷಣಿಕವಾದ ನೀರಿನ ಮೇಲೆ ಗುಳ್ಳೆ ಥರ ಇರುವ, ಹೊಗೆಯಂತೆ ಇರುವ ಇಹಲೋಕದ ಈ ಕ್ಷಣಿಕವಾದ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲೇ ನಾವು ಥಿಂಕ್ ಮಾಡ್ತಾ, ಮಾತಾಡ್ತಾ, ಪ್ರಾರ್ಥನೆ ಮಾಡ್ತಾ, ಉಪವಾಸ ಮಾಡ್ತಾ, ಅದರಲ್ಲೇ ಕಾಲ ಕಳ್ಕೊಂಡು ಕೂತ್ಕೊಂಡ್ರೆ ಅದು ಏನಂತೆ? ದೇವರಿಗೆ ಶತ್ರು. ದೇವರಿಗೆ ಶತ್ರುವಾಗಿ ನೀನು ಬದುಕುವಾಗ ನಿನ್ನ ಕುಟುಂಬದಲ್ಲಿ ಹೇಗೆ ದೇವರ ಸಾನ್ನಿಧ್ಯ ಇರುತ್ತೆ? ಸೈತಾನನ ಸಾನ್ನಿಧ್ಯ ಇರುತ್ತೆ. ಪ್ರೈಸ್ ಲಾರ್ಡ್ ಹೇಳಿ, ಹಲ್ಲೆಲೂಯಾ ಹೇಳಿ, ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ. ಹಾಗೆ ವೇರ್ ಇಸ್ ಯುವರ್ ಮೈಂಡ್? ವಾಟ್ ಇಸ್ ದ ಕಂಡೀಷನ್ ಆಫ್ ಮೈಂಡ್ ಸೆಟ್? ನಿನ್ನ ಮೈಂಡ್ ಸೆಟ್ ಏನಾಗಿದೆ? ದಟ್ಸ್ ಇಂಪಾರ್ಟೆಂಟ್. ಮನುಷ್ಯರ ಮುಂದೆ ನಾಟಕ ಎಲ್ಲ ಮಾಡ್ಬೋದು. ನಾವು ಡೈಲಿ ಪ್ರಾರ್ಥನೆ ಮಾಡ್ತೀವಿ ಬ್ರದರ್, ಡೈಲಿ ಚರ್ಚಿಗೆ ಹೋಗ್ತೀವಿ ಬ್ರದರ್, ಡೈಲಿ ಹಲ್ಲೆಲೂಯಾ ಹೇಳ್ತೀವಿ ಬ್ರದರ್, ಡೈಲಿ ಬೈಬಲ್ ಓದ್ತೀವಿ ಬ್ರದರ್, ಇದೆಲ್ಲ ಓಕೆ, ಫೈನ್. ವಾಟ್ ಇಸ್ ದ ಕಂಡೀಷನ್ ಆಫ್ ಯುವರ್ ಮೈಂಡ್ ಸೆಟ್? ನಿನ್ನ ಮನಸ್ಸು ಯಾವ ವಿಷಯದಲ್ಲಿ ಕೇಂದ್ರೀಕೃತವಾಗಿದೆ ಸಹೋದರ, ಸಹೋದರಿ? ಇದೊಂದು ದೊಡ್ಡ ಒಳ್ಳೆಯ ಪ್ರಿನ್ಸಿಪಲ್ ಆಗಿ ತೆಗೆದುಕೊಳ್ಳೋದಾದರೆ ಯು ವಿಲ್ ಹ್ಯಾವ್ ಎ ವೆರಿ ಗುಡ್ ಹ್ಯಾಪಿ ಫ್ಯಾಮಿಲಿ. ಒಳ್ಳೆಯ ಒಂದು ಸಂತೋಷಕರವಾದ, ಆನಂದಕರವಾದ ಕುಟುಂಬ ನಿನ್ನದಾಗಿಸ್ಕೊಳ್ಳಿಕ್ಕೆ, ಜೀವನ ನಿನ್ನದಾಗಿಸ್ಕೊಳ್ಳಿಕ್ಕೆ ಇದೊಂದು ದೈವಿಕ ಸ್ವರ್ಗೀಯ ಪ್ರಿನ್ಸಿಪಲ್ ಆಗಿ, ಸ್ವರ್ಗೀಯ ಸಿದ್ಧಾಂತವಾಗಿ ನಿನ್ನ ಹೃದಯದೊಳಗಡೆ ಇದನ್ನು ಬರ್ಕೋಬೇಕು. ಹೃದಯದ ಹಲಗೆ ಮೇಲೆ ಇದನ್ನು ಬರ್ಕೋಬೇಕು. ಎಲ್ಲೋ ಬರ್ಕೊಳ್ಳೋದಲ್ಲ, ಅಂತರಂಗದಲ್ಲಿ ಪ್ರತಿದಿನ ದೇವರು ನಮ್ಮಿಂದ ಬಯಸ್ತಾ ಇದ್ದಾರೆ. ಎವ್ರಿ ಡೇ ಗಾಡ್ ವಾಂಟ್ಸ್ ಹಿಸ್ ಚಿಲ್ಡ್ರನ್ ಟು ಸೆಟ್ ದೇರ್ ಮೈಂಡ್ ಆನ್ ಥಿಂಗ್ಸ್ ಆಫ್ ಗಾಡ್, ಥಿಂಗ್ಸ್ ಅಬೌವ್. ದೇವರು ಬಯಸೋದು ಅವರ ಮಕ್ಕಳು. ನಾವು ಅವರ ಮಕ್ಕಳಲ್ವಾ? ಹೌದು, ಹೌದು ಅಲ್ವೋ? ಹೌದು ಅಂತ ಹೇಳಲಿಕ್ಕೂ ಕೆಲವರಿಗೆ ಮುಜುಗರ. ಯಾಕಂದರೆ ಮಕ್ಕಳಾಗಿದ್ದರೆ ತಾನೇ ಹೌದು ಅಂತ ಹೇಳಲಿಕ್ಕೆ ಧೈರ್ಯ ಬರುತ್ತೆ. ಎಸ್, ಇವರು ನಿಮ್ಮ ಅಪ್ಪನ ಕೇಳಿದರೆ ಹೌದು ನಮ್ಮ ಅಪ್ಪ ಅಂತ ಹೇಳಬೇಕಾದ್ರೆ ಅಪ್ಪ ಆಗಿದ್ದರೆ ತಾನೇ ಅಪ್ಪ ಅಂತ ಹೇಳಲಿಕ್ಕಾಗತ್ತೆ. ಕರೆಕ್ಟಾ? ನೀವು ಇವ್ರ ಮಕ್ಕಳ ಅಂತ ನಿಮ್ಮ ಅಪ್ಪನ ತೋರಿಸಿ ಹೇಳಿದರೆ ಹೌದು ಅಂತ ಹೇಳ್ತೀರಿ. ಯಾವುದೋ ಅಪ್ಪನ ತೋರಿಸಿ ಕೇಳಿದರೆ ಸುಮ್ಮನೆ ಇರ್ತೀರಿ. ಹಾಗೆ ನೀವು ದೇವ್ರ ಮಕ್ಕಳ ಕೇಳಿದರೆ ಕೆಲವು ಸುಮ್ಮನೆ ಇದ್ದೀರಿ. ಕಾರಣ ಏನಂದರೆ ನೀವಿನ್ನೂ ದೇವರ ಮಕ್ಕಳಾಗದೇ ಇರೋದ್ರಿಂದ. ಅದಕ್ಕೆ ಯೇಸು ಹೇಳಿದ್ದು, ಯು ನೀಡ್ ಟು ಬಿ ಬಾರ್ನ್ ಅಗೇನ್. ನೀನು ಹೊಸದಾಗಿ ಹುಟ್ಟಬೇಕು. ದೇವರಿಂದ ಹುಟ್ಟಿದವನು ಲೋಕವನ್ನು ಜಯಿಸ್ತಾನೆ. ದೇವರಿಂದ ಹುಟ್ಟದೇ ಇರೋನು, ನಾವು ತಿಳ್ಕೊಂಡಿರೋದು ನಾವು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದ್ದೀವಿ ಅದಕ್ಕೆ ದೇವ್ರ ಮಕ್ಕಳು ಅಂತ. ಅದು ಯಾರು ಹೇಳ್ಕೊಟ್ರು? ಅದೆಲ್ಲ ಸೈತಾನನ ವಂಚನೆ, ಡಿಸೆಪ್ಷನ್. ಯಾವುದೋ ಕುಟುಂಬದಲ್ಲಿ ಹುಟ್ಟಿದ್ರಿಂದ ದೇವ್ರ ಮಕ್ಕಳಾಗೋದಿಲ್ಲ. ಹೊಸದಾಗಿ ಹುಟ್ಟಬೇಕು, ಪರಿಶುದ್ಧಾತ್ಮರಿಂದ ಹುಟ್ಟಬೇಕು. ಯು ನೀಡ್ ಟು ಬಿ ಬಾರ್ನ್ ಅಗೇನ್. ಹೊಸದಾಗಿ ಹುಟ್ಟಬೇಕು. ಓಕೆ, ಅದು ಈ ಪ್ರಿನ್ಸಿಪಲ್ಸ್ ಏನಿದೆಯೋ ಇದೆಲ್ಲ ನಮಗೆ ಮಾಡ್ಲಿಕ್ಕೆ ಆಗಬೇಕಾದ್ರೆ, ನಿಮ್ಮ ಲೈಫಲ್ಲಿ ಇದು ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಮತ್ತು ಮಾಡ್ಲಿಕ್ಕೆ ಆಗಬೇಕಾದ್ರೆ ಫಸ್ಟು ನೀನು ಆತ್ಮಿಕ ಜನ್ಮ ಪಡ್ಕೋಬೇಕು. ವಿತೌಟ್ ಬೀಯಿಂಗ್ ಬಾರ್ನ್ ಅಗೇನ್ ಯು ಕೆನಾಟ್ ಫಾಲೋ ದೀಸ್ ಪ್ರಿನ್ಸಿಪಲ್ಸ್. ಸುಮ್ಮನೆ ಕೇಳಿಸ್ಕೋಬೋದು ಅಷ್ಟೇ, ಹಾಂ ವೆರಿ ಗುಡ್, ಚೆನ್ನಾಗಿದೆ ಅಷ್ಟೇ. ಬಟ್ ಇದನ್ನು ಪ್ರಾಯೋಗಿಕವಾಗಿ, ಪ್ರಾಕ್ಟಿಕಲ್ ಆಗಿ ನಮ್ಮ ಲೈಫಿಗೆ ಅಪ್ಲೈ ಮಾಡಲಿಕ್ಕೆ ಆಗಬೇಕಾದ್ರೆ ಹೊಸದಾಗಿ ಆತ್ಮಿಕವಾಗಿ ಒಂದು ಜನ್ಮ ಪಡ್ಕೊಳ್ಳೇಬೇಕು ಪವಿತ್ರಾತ್ಮನ ಮುಖಾಂತರ. ಇಲ್ಲದೇ ಇದ್ದರೆ ಸಾರಿ ಟು ಸೇ ಯು ಕೆನಾಟ್ ಫಾಲೋ ದೀಸ್ ಪ್ರಿನ್ಸಿಪಲ್ಸ್. ಈವನ್ ಇಫ್ ಯು ನೋಟ್ ಇಟ್ ಡೌನ್, ಯು ಕೆನಾಟ್ ಫಾಲೋ ದೀಸ್ ಪ್ರಿನ್ಸಿಪಲ್ಸ್ ಬೈ ಯುವರ್ ಓನ್ ಇಂಟೆಲೆಕ್ಟ್. ಯು ನೀಡ್ the power of the Holy Spirit from your heart.
ನಿನ್ನ ಹೃದಯದಿಂದ ಪವಿತ್ರಾತ್ಮನ ಶಕ್ತಿ ನಿನಗೆ ಬೇಕು. ಆ ಶಕ್ತಿ ಇದ್ದರೆ ಮಾತ್ರ ಈ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಲಿಕ್ಕಾಗುತ್ತೆ. ಅದರಿಂದನೇ ಒಂದು ಕ್ರೈಸ್ತ ಕುಟುಂಬ ನಮ್ಮದಾಗಿಸ್ಕೋಬೇಕಾದ್ರೆ ಕ್ರಿಸ್ತನ ಆತ್ಮ ನಮ್ಮ ಒಳಗಡೆ ಇರಬೇಕು. ಅದಕ್ಕೆ ಹೇಳಿದ್ದು, ನಿನ್ನ ಒಳಗಡೆ ಯೇಸು ಇದ್ದಾರ ಪರೀಕ್ಷೆ ಮಾಡಿ ನೋಡು. ಯೇಸು ಇಲ್ಲೇ ಇದ್ದರೆ, ಯೇಸು ಎಲ್ಲೋ ಇರೋದ್ರಿಂದ ಪ್ರಯೋಜನ ಇಲ್ಲ. ಯೇಸು ನಿನ್ನಲ್ಲಿರಬೇಕು. ಗಂಡನಲ್ಲಿದ್ದರೆ ಮಾತ್ರ ಹೆಂಡತಿಯ ವೀಕ್ನೆಸ್ನ ಎಲಿಮಿನೇಟ್ ಮಾಡಿ ಆಕೆಯನ್ನು ಬಲಪಡಿಸ್ಲಿಕ್ಕಾಗುತ್ತೆ. ಇಲ್ಲಾಂದರೆ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಹೇಳಿ 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 ಕೊರಗಿ ಕುಡ್ಕೊಂಡು ಹೋಗಬೇಕಾಗತ್ತೆ. ಎಷ್ಟೋ ಜನ ಅದೇ ರೀತಿಯಲ್ಲಿದ್ದಾರೆ. ಎಷ್ಟೋ ಜನ ಹೆಂಡತಿಯರು ಗಂಡನ ಬಗ್ಗೆ ಕಂಪ್ಲೇಂಟ್ ಹೇಳಿ 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 ಮನಸ್ಸಲ್ಲಿ ಬೇಸರ ಪಟ್ಕೊಂಡು ಕೊರಗಿ ಪೇಷಂಟ್ ಆಗಿದ್ದಾರೆ. ಆತ್ಮಹತ್ಯೆಗೆ ಯೋಚನೆ ಮಾಡಿದ್ದಾರೆ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ. ಕೆಲವರು ಮನೋರೋಗಿಗಳಾಗಿದ್ದಾರೆ. ವೈ? ಯಾಕಂದರೆ ಒಳಗಡೆ ದೇವರ ಆತ್ಮ ಇಲ್ಲ, ಹೋಲಿ ಸ್ಪಿರಿಟ್ ಇಲ್ಲ. ಸೊ ಯು ನೀಡ್ ಟು ಬಾರ್ನ್ ಅಗೇನ್. ಫಸ್ಟ್ ಹೊಸದಾಗಿ ಹುಟ್ಟಬೇಕು. ಈ ಆತ್ಮಿಕ ಜನ್ಮ ಪಡ್ಕೊಂಡಾದಮೇಲೆ ಈ ಸ್ವರ್ಗೀಯವಾದ ಆತ್ಮಿಕವಾದ ಈ ಪ್ರಿನ್ಸಿಪಲ್ಸ್, ಈ ಸಿದ್ಧಾಂತಗಳು, ಈ ಒಂದು ಪಾಯಿಂಟ್ಸ್ಗಳು ನಮ್ಮ ಲೈಫಲ್ಲಿ, ನಮ್ಮ ಮೈಂಡಲ್ಲಿ ಇದ್ದರೆ ಖಂಡಿತವಾಗಲೂ ಪವಿತ್ರಾತ್ಮರು ಇದನ್ನು ನಮಗೆ ಜ್ಞಾಪಕಕ್ಕೆ ತಂದು ಕೊಡ್ತಾರೆ. ನಮಗದನ್ನು ಪ್ರಾಕ್ಟಿಕಲಿ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಇದು ಕಷ್ಟ ಆಗಲ್ಲ. ಆದರೆ ವಿತೌಟ್ ಹೋಲಿ ಸ್ಪಿರಿಟ್ ಇಟ್ ಈಸ್ ಇಂಪಾಸಿಬಲ್. ಟ್ರೈ ಮಾಡ್ಬೋದು, ಆದರೆ ಫೇಲ್ ಆಗ್ತೀವಿ. ಬಟ್ ವಿತ್ ಹೋಲಿ ಸ್ಪಿರಿಟ್ ಇಫ್ ಯು ಟ್ರೈ ಯು ವಿಲ್ ಬಿ ಸಕ್ಸೀಡೆಡ್. ಪವಿತ್ರಾತ್ಮ ಇದ್ದರೆ ಪವಿತ್ರಾತ್ಮನ ಸಹಾಯದಿಂದ ಯು ಕ್ಯಾನ್ ಸಕ್ಸೀಡ್. ನಿಮಗೆ ಖಂಡಿತವಾಗಲೂ ಜಯ ಗಳಿಸಲಿಕ್ಕೆ ಸಾಧ್ಯ ಇದೆ. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್, ಕೊಲೋಷಿಯನ್ಸ್ ಚಾಪ್ಟರ್ 3, ಕೊಲೊಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 13ನೇ ವಾಕ್ಯ. Bear with one another, and if anyone has a complaint against another, forgive each other, just as the Lord has forgiven you, so you also must forgive. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ. ಒಬ್ಬರನ್ನೊಬ್ಬರು ಬೇರ್ ಒನ್ ಅನದರ್. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಯಾರು ಹೇಳ್ತಾ ಇರೋದು? ದೇವರು ಹೇಳ್ತಿದ್ದೆ. ನಿಮ್ಮ ಕುಟುಂಬ ಸ್ವರ್ಗೀಯ ಕುಟುಂಬ ಆಗಬೇಕಾ? ಸ್ವರ್ಗದ ಆನಂದ ಆಗಬೇಕಾ? ಅಥವಾ ಒಂದು ಲೋಕಮಯ ಕುಟುಂಬ ಆಗಬೇಕಾ? ಪ್ರಾಣಿಗಳ ಥರ ಎರಡು ದೇಹ ಮಾತ್ರ ಒಂದಾಗಬೇಕಾ? ಆತ್ಮಿಕವಾಗಿ ಒಂದಾಗಬೇಕಾ? ಸ್ವರ್ಗೀಯ ಕುಟುಂಬ ಆಗಬೇಕಾದ್ರೆ ಹೋಲಿ ಸ್ಪಿರಿಟ್ ಬರಬೇಕು ಇನ್ ಬಿಟ್ವೀನ್, ಅಲ್ವಾ? ಇಬ್ಬರಲ್ಲೂ ಆಗ ಮಾತ್ರನೇ. ಓಕೆ, ನೆಕ್ಸ್ಟ್. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ. ಒಬ್ಬನ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ, ಕಾರಣ ಇರುತ್ತೆ, ದೇವರಿಗೆ ಗೊತ್ತು ಕಾರಣ ಇರುತ್ತೆ ಅಂತ. ಕಾರಣ ಇದ್ದರೂ ಕ್ಷಮಿಸಿ ಬಿಡಿ. ದೇವರು ನಮ್ಮನ್ನು ಕ್ಷಮಿಸಿದಾರಾ? ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಪ್ರಭು ಯೇಸು ಹೇಗೆ ಕ್ಷಮಿಸಿದರು? ಪ್ರಭು ಯೇಸು ಯಜಮಾನ ಅಥವಾ ಪತಿ, ನಾವು ಪತ್ನಿಯರು ಅಥವಾ ಪತ್ನಿಯರು ತಪ್ಪಾಗುತ್ತೆ, ಪತ್ನಿ ಅಲ್ವಾ? ಸೊ ಈ ಪತ್ನಿಯನ್ನು ಪವಿತ್ರ ಮಾಡೋದಕ್ಕೋಸ್ಕರ ಪತಿ ಏನು ಮಾಡ್ದ? ತನ್ನ ಪ್ರಾಣ ಕೊಟ್ಟ. ಕಂಪ್ಲೇಂಟ್ ಹೇಳ್ದ, ಕರೆಕ್ಟ್, ಕಂಪ್ಲೇಂಟ್ ಹೇಳಿ ಬಿಟ್ಟಿಲ್ಲ, ಅಲ್ಲಿಗೇನೆ ಲಾಸ್ಟಿಗೆ ಕರುಣೆ ತೋರಿ ಕೃಪೆ ತುಂಬಲಿಕ್ಕೋಸ್ಕರ ಪ್ರಾಣ ಕೊಟ್ಟ. ಜೂಡಿಗೆ ಕೆರ್ಕೊಳ್ತಾ ಇದ್ದಾರೆ ಈಗ, ಏನು ಮಾಡೋದಪ್ಪ ಅಂತ. ಸೊ ಇದು ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಇದು ಗಂಡಂದ್ರಿಗೆ ಮಾತ್ರ ಅಲ್ಲ, ಹೆಂಡತಿಯರಿಗೆ ಮಾತ್ರ ಅಲ್ಲ, ತಂದೆ ತಾಯಂದ್ರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗುತ್ತೆ. ಆದರೆ ಈಗ ಸದ್ಯಕ್ಕೆ ಹ್ಯಾಪಿ ಫ್ಯಾಮಿಲಿ ಬೇಕಲ್ವಾ? ಮದುವೆ ಆಗ್ತಾ ಇರೋತಕ್ಕಂಥ ಒಂದು ಕುಟುಂಬ ಆಗಿರೋದ್ರಿಂದ ಮದುಮಕ್ಕಳಿಗೆ ಸಂಬಂಧಪಟ್ಟಿದ್ದ ವಿಷಯ ಹೇಳ್ತಾ ಇರೋದು. ನೀವು ಮೊದಲು ತಗೋಬೇಕು, ಬಾಕಿ ಇದ್ದವ್ರು ಆಮೇಲೆ ತಗೊಳ್ಳೇಬೇಕು, ಎಲ್ಲರೂ ತಗೋಬೇಕು. ಓಕೆ, ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ. ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣ ಇದ್ದರೂ ಏನು ಮಾಡಿ? ಕ್ಷಮಿಸಿಬಿಡಿ. ಕಾರಣ ಇದ್ದರೆ ಕ್ಷಮಿಸಿಬಿಡಿ. ಕಂಪ್ಲೇಂಟ್ ಮಾಡಿ. ಕಾರಣ ಇದ್ದರೆ ಅಂದರೆ ಕಾರಣ ದೇವರೇ ಇರಿಸ್ತಾರೆ ಕೆಲವು ಟೈಮ್. ಒಬ್ಬನ ಮೇಲೆ, ಗಂಡನ ಮೇಲೆ ತಪ್ಪು ಹೊರಿಸಲು ಹೆಂಡತಿಗೆ ಕಾರಣ ಇದ್ದರೂ ಹೆಂಡತಿ ಏನು ಮಾಡಬೇಕಂತೆ? ಕ್ಷಮಿಸಿಬಿಡಿ. ಕ್ಷಮಿಸಿದರೆ ಅಲ್ಲಿ ಯಾರು ಕೆಲಸ ಮಾಡ್ತಾರೆ? ಅಲ್ಲಿ ಪವಿತ್ರಾತ್ಮ ಕೆಲಸ ಮಾಡ್ತಾರೆ, ಅಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಇಲ್ಲದೆ ಇದನ್ನು ನೀನು ಕ್ಷಮಿಸಲಿಲ್ಲ, ನೀನು ಅಲ್ಲಿ ಇಲ್ಲಿ ಕಂಪ್ಲೇಂಟ್ ಹೇಳ್ಕೊಂಡು ಹತ್ಕೊಂಡು ಶಾಪ ಹಾಕಿ ಕೊರಗಿ ಬದುಕೋದಾದರೆ, ಬ್ಲ್ಯಾಕ್ ಮೇಲ್ ಮಾಡೋದಾದರೆ ಅಲ್ಲಿ ಪಿಶಾಚಿ ಕೆಲಸ ಮಾಡ್ತಾನೆ. ಸೈತಾನನಿಗೆ ಎಡೆ ಮಾಡಿಕೊಡಬೇಡಿ ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ.
ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಯಾವ ರೀತಿ ಕ್ಷಮಿಸಬೇಕು ಅಂತ ಕೂಡ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಯಾವ ರೀತಿ ಕ್ಷಮಿಸಬೇಕಂತೆ? ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ಹಾ. ನೀವು ಇತರರನ್ನು ಕ್ಷಮಿಸಿರಿ. ನೀವು ಇತರರನ್ನು ಕ್ಷಮಿಸಿರಿ. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್. ಎಷ್ಟಾಯ್ತು ಈಗ ಪಾಯಿಂಟ್ಸ್? 6. ಒಂದು 10ಕ್ಕೆ ನಿಲ್ಲಿಸ್ಬಿಡೋಣ ಅಲ್ವಾ? 15ನೇ ವಾಕ್ಯ ಏನು ಹೇಳುತ್ತೆ, ಓದೋಣ. ವರ್ಸ್ ನಂಬರ್ 15. ಲೆಟ್ ದ ಪೀಸ್ ಆಫ್ ಕ್ರೈಸ್ಟ್ ರೂಲ್ ಇನ್ ಯುವರ್ ಹಾರ್ಟ್ಸ್. ನಿಮ್ಮ ಹೃನ್ಮನಗಳು ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನದಿಂದ ತುಂಬಿರಲಿ. ಓಕೆ, ನೀವು ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ. ಓಕೆ, ಕೃತಜ್ಞತೆ ಉಳ್ಳವರಾಗಿ ಜೀವಿಸಿರಿ. ನೋಡಿ 15ನೇ ವಾಕ್ಯ ಸ್ವಲ್ಪ ಲಕ್ಷ್ಯ ಬಿಟ್ಟು ನೋಡಿ ನೀವು. ಓಕೆ, ಇಲ್ಲೇನು ಬರೆದಿದ್ದಾರೆ ಅಂದರೆ, ನಿಮ್ಮ ಹೃನ್ಮನಗಳು ಕ್ರಿಸ್ತ ಯೇಸುವಿನ ಶಾಂತಿಯಿಂದ ತುಂಬಿರಲಿ. ಗಂಡನಿಗೂ ಹೇಳ್ತಾ ಇದ್ದಾರೆ, ಗಂಡ ನಿನ್ನ ಹೃದಯ ಯಾರ ಶಾಂತಿಯಿಂದ ತುಂಬಿರಲಿ? ಹೆಂಡತಿಗೆ ಹೇಳ್ತಿದ್ದಾರೆ, ಹೆಂಡತಿಯೇ ನಿನ್ನ ಹೃದಯ ಏನಿಂದ ತುಂಬಿರಲಿ? ತುಂಬಿಸ್ಕೊಳ್ಳೋಕೆ ಎಲ್ಲಿ ಹೋಗಬೇಕು ಅಂತ ಒಂದು ಪ್ರಶ್ನೆ. ತುಂಬಿಸ್ಕೊಳ್ಳಿಕ್ಕೆ ಎಲ್ಲಿ ಹೋಗ್ಬೇಕೀಗ? ಕ್ರಿಸ್ತ ಯೇಸುವಿನ ಸಮಾಧಾನ ನಾನು ತುಂಬಿಸ್ಲಿಕ್ಕೆ ಏನು ಮಾಡಬೇಕು? ಇಲ್ಲಿ ಹೇಳ್ತಾರೆ, ಕೃತಜ್ಞತೆ ಉಳ್ಳವರಾಗಿ ಜೀವಿಸಿರಿ. ಬಿ ಥ್ಯಾಂಕ್ಫುಲ್. ವೆನ್ ಯು ಆರ್ ಥ್ಯಾಂಕ್ಫುಲ್ ಟು ಗಾಡ್ ಇನ್ ಆಲ್ ಸರ್ಕಮ್ಸ್ಟಾನ್ಸಸ್, ಯುವರ್ ಹಾರ್ಟ್ ವಿಲ್ ಬಿ ಫಿಲ್ಡ್ ಬೈ ಆ್ಯಂಡ್ ರೂಲ್ಡ್ ಬೈ ದ ಪೀಸ್ ಆಫ್ ಕ್ರೈಸ್ಟ್. ಮೋಸ್ಟ್ ಆಫ್ ದ ಟೈಮ್ ವಿ ಆರ್ ನಾಟ್ ಥ್ಯಾಂಕ್ಫುಲ್ ಟು ಗಾಡ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಅದರ್ಸ್. ಎಷ್ಟೋ ಬಾರಿ ನಾವು ಸಾಂಪ್ರದಾಯಿಕವಾಗಿ ಸ್ತೋತ್ರ ಯೇಸುವೆ ಹೇಳ್ತೀವಿ, ಹೃದಯದಲ್ಲಿ ಆ ಗ್ರ್ಯಾಟಿಟ್ಯೂಡ್ ಇರೋದಿಲ್ಲ. ಅದಿರೋದಿಲ್ಲ. ಅದಿಲ್ಲದೆ ಇದ್ದರೆ ಕ್ರಿಸ್ತ ಯೇಸುವಿನ ಸಮಾಧಾನ ನಿನ್ನ ಹೃದಯವನ್ನು ಆಳ್ವಿಕೆ ಮಾಡಲ್ಲ. ನಿನ್ನ ಹೃದಯವನ್ನು ಕ್ರಿಸ್ತ ಯೇಸುವಿನ ಸಮಾಧಾನ ಆಳ್ವಿಕೆ ಮಾಡದೇ ಇದ್ದರೆ, ಪತಿ ಪತ್ನಿ ಅಥವಾ ತಂದೆ ತಾಯಿ ನಿಮ್ಮ ಹೃದಯಗಳಲ್ಲಿ ಕ್ರಿಸ್ತ ಯೇಸುವಿನ ಸಮಾಧಾನ ಆಳ್ವಿಕೆ ಮಾಡದೇ ಇದ್ದರೆ, ನಿಮ್ಮ ಕುಟುಂಬದಲ್ಲಿ ಅಸಮಾಧಾನ ತುಂಬಲ್ಪಡ್ತದೆ, ಅಶಾಂತಿ ಉಂಟಾಗುತ್ತೆ, ಹೊಡೆದಾಟ ಉಂಟಾಗುತ್ತೆ. ಅಂಥ ಕುಟುಂಬದಿಂದನೇ ರೌಡಿಗಳು, ಪೋಲಿಗಳು, ಕುಡುಕರು, ಕಳ್ಳರು ಹೊರಗೆ ಬರೋದು. ಇಂದು ನಾವು ನೋಡುವಾಗ ದೈವ ಭಯವಿಲ್ಲದ, ವಿಶ್ವಾಸವಿಲ್ಲದ ದುಷ್ಟ ಪೀಳಿಗೆ ನಮಗೆ ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಕಾರಣ ಯಾರು? ಕಾರಣ ಪೇರೆಂಟ್ಸ್. ಯಾವ ರೀತಿಯಲ್ಲಿ? ದೇ ಡು ನಾಟ್ ನೋ ದ ಟ್ರೂತ್. ಅವರಿಗೆ ಸತ್ಯದ ಅರಿವಿಲ್ಲ. ದೇ ಆರ್ ನಾಟ್ ಫಾಲೋಯಿಂಗ್ ಹೆವೆನ್ಲಿ ಪ್ರಿನ್ಸಿಪಲ್ಸ್ ವಿಚ್ ದೇ ಆರ್ ಸಪೋಸ್ ಟು ಫಾಲೋ ಆ್ಯಸ್ ಕ್ರಿಶ್ಚಿಯನ್ ಪೇರೆಂಟ್ಸ್. ಕ್ರೈಸ್ತ ತಂದೆ ತಾಯಿಗಳಾಗಿದ್ದು ಸ್ವರ್ಗೀಯ ನಿಯಮಗಳನ್ನು ಪಾಲಿಸಬೇಕಾದವರು ಅದನ್ನು ಪಾಲಿಸದೆ ಇಷ್ಟ ಬಂದ ಹಾಗೆ ಬದುಕ್ತಾ ಇರೋದ್ರಿಂದ ಅವರ ಮಕ್ಕಳ ಜೀವನ ಹಾಳಾಗೋಗ್ತಾ ಇದೆ. ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್. ನಾಶ ಮಾಡಬೇಡಿ ಮಕ್ಕಳನ್ನ. ನೆಕ್ಸ್ಟ್ ಪ್ರಿನ್ಸಿಪಲ್, 16ನೇ ವಾಕ್ಯ. ತುಂಬ ಪವರ್ಫುಲ್ ವಾಕ್ಯ, ತುಂಬ ಒಳ್ಳೆ ವಾಕ್ಯ, ಒಳ್ಳೆ ಒಂದು ಪ್ರಿನ್ಸಿಪಲ್. ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ. ಸಾಕು. ಲೆಟ್ ದ ವರ್ಡ್ ಆಫ್ ಕ್ರೈಸ್ಟ್ ಡ್ವೆಲ್ ಇನ್ ಯು ರಿಚ್ಲಿ. ರಿಚ್ಲಿ. ಲೆಟ್ ದ ವರ್ಡ್ ಆಫ್ ಕ್ರೈಸ್ಟ್ ಡ್ವೆಲ್ ಇನ್ ಯು ರಿಚ್ಲಿ. ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಸಲಿ. ಸ್ವಲ್ಪ ಸ್ವಲ್ಪ ಅಲ್ಲ. ನಾವು ಲೋಕದಲ್ಲಿ ಸಮೃದ್ಧಿ ಬಯಸ್ತೀವೋ ಇಲ್ವೋ? ನಮ್ಮ ಬ್ಯಾಂಕಲ್ಲಿ ಯಾವಾಗಲೂ ಫುಲ್ಲು ದುಡ್ಡು ಇರಬೇಕು ಅಂತಲೇ ಬಯಸ್ತೀವಿ. ನಮ್ಮ ಮೊಬೈಲ್ ಫೋನ್ ಯಾವಾಗಲೂ ಫುಲ್ ಚಾರ್ಜ್ ಇರಬೇಕು ಅಂತಲೇ ಬಯಸ್ತೀವಿ. ಎಲ್ರಿಗಿಂತ ನಾವು ಹೆಚ್ಚು ಶ್ರೀಮಂತರಾಗಿರಬೇಕು ಅಂತಲೇ ಬಯಸ್ತೀವಿ. ಎಲ್ರಿಗಿಂತ ಹೆಚ್ಚು ಟಾಪಲ್ಲಿ ನಾನು ಇರಬೇಕು ಅಂತಲೇ ಬಯಸ್ತೀವಿ. ಎಲ್ಲ ವಿಷಯದಲ್ಲೂ ನಾವು ಸಮೃದ್ಧಿ ಬಯಸ್ತೀವಿ ಲೌಕಿಕವಾಗಿ. ಆದರೆ ಆತ್ಮಿಕವಾಗಿ ಸಮೃದ್ಧಿ ಬಯಸ್ತೀರಾ? ಯಾಕೆ ಆಗ್ತಾ ಇಲ್ಲ ಅಂದರೆ, ನಾನು ಹೇಳಿದೆ, ಹೋಲಿ ಸ್ಪಿರಿಟ್ ನೀನು ಒಳಗಡೆ ಇಲ್ಲದೆ ಇದ್ದರೆ ಆತ್ಮಿಕವಾಗಿ ಸಮೃದ್ಧಿ ನೀನು ಬಯಸಲ್ಲ. ಬರೀ ದೇವರಿಂದ ಲಾಭ ಮಾತ್ರ ಹೊಡ್ಕೊಳ್ಳಿಕ್ಕೆ ಕ್ಯಾಂಡ್ಲ್ ಅಂಟಿಸ್ತೀಯ. ಬಿಸ್ನೆಸ್ ಥರ ಕಮಿಷನ್ ಕೊಡೋದು, ಕ್ಯಾಂಡ್ಲ್ ಅಂಟಿಸೋದು. ದೇವರೇ ಪರೀಕ್ಷೆ ಬರ್ತಾಯಿದೆ, ಪಾಸ್ ಮಾಡು. ದೇವರೇ ಮದುವೆ ಇದೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಬೇಕು, ನಿನಗೆ 10 ರೂಪಾಯಿ ಕೊಡ್ತೀನಿ ಕಾಣಿಕೆ, ಕಮಿಷನ್. ಈ ವರ್ಕೌಟ್ ಆಗಲ್ಲ. ಅದೆಲ್ಲ ಅದು ಯಾವುದು ವರ್ಕೌಟ್ ಆಗಲ್ಲ. ಸುಮ್ಮನೆ ಮಾಡ್ಬೋದು ಅಷ್ಟೇ, ಯಾವುದು ವರ್ಕೌಟ್ ಆಗಲ್ಲ. ದೇವರು ನಿನ್ನ ದುಡ್ಡು ನೋಡಲ್ಲ, ಕ್ಯಾಂಡ್ಲು ನೋಡಲ್ಲ, ಯಾವುದು ನೋಡಲ್ಲ, ಹೃದಯ ನೋಡ್ತಾರೆ. ನೀನೇ ಇಲ್ಲದಿದ್ದ ಮೇಲೆ ನಿನ್ನ ಕ್ಯಾಂಡ್ಲ್ ತೊಗೊಂಡು ನಾನೇನಪ್ಪ ಮಾಡಲಿ, ನಾನು ಹಿಡ್ಕೊಂಡು ಕೂತ್ಕೊಳ್ಳಕ್ಕೆ ಹೇಳ್ತಾರೆ ದೇವರು. ನೀನೇ ಇಲ್ದಿದ್ದ ಮೇಲೆ, ಕೈಗೆ ಸಿಗ್ತಾ ಇಲ್ಲ ಅಂದಮೇಲೆ ನೀನು ಕೊಟ್ಟರು 10 ರೂಪಾಯಿ ಹಿಡ್ಕೊಂಡು ನಾನೇನು ಮಾಡಿ, ನಾನೇನು ಭಿಕ್ಷುಕನ ಕೇಳ್ತಾರೆ. ಅದರಿಂದ ದೇವರಿಗೆ ನೀನು ಬೇಕು, ನೀನು ಮೊದಲು ಬೇಕು. ಅದರಿಂದ ಲೆಟ್ ದ ವರ್ಡ್ ಆಫ್ ಕ್ರೈಸ್ಟ್ ಡ್ವೆಲ್ ಇನ್ ಯು ರಿಚ್ಲಿ. ಗಂಡಂದರು
ಹೆಂಡ್ತಿರು, ಅಪ್ಪ ಅಮ್ಮಂದರು ಒಟ್ಟಿಗೆ ಕೂತ್ಕೊಂಡು, ಸಪ್ರೇಟಾಗಿ ಕೂತ್ಕೊಂಡು, ಹೇಗೋ ಕೂತ್ಕೊಂಡು ನಿಮ್ಮ ಹೃದಯದ ಒಳಗಡೆ ದೇವರ ವಾಕ್ಯವನ್ನು ಸಮೃದ್ಧಿಯಾಗಿ ತುಂಬಿಸ್ಕೊಳ್ಳೋದಾದರೆ ಖಂಡಿತವಾಗ್ಲೂ ನಿಮ್ಮ ಜೀವನ ಹೇಗಿರುತ್ತೆ ಅಂತ ಕೀರ್ತನೆ 1ರಲ್ಲಿ ಕೀರ್ತನಕಾರ ಹೇಳ್ತಾನೆ, ನದಿಯ ತೀರದಲ್ಲಿ ನೆಟ್ಟ ಗಿಡ ಯಾವ ರೀತಿಯಲ್ಲಿ ಹಚ್ಚ ಹಸಿರಾಗಿರ್ತದೆಯೋ, ಸಮೃದ್ಧಿಯಾಗಿರ್ತದೋ, ಅದೇ ರೀತಿ ಆ ಸ್ವರ್ಗೀಯ ಸಮೃದ್ಧಿ, ಪವಿತ್ರಾತ್ಮನ ಫಲಗಳು, ಸ್ವರ್ಗದ ಆನಂದ, ಪರಲೋಕದ ಮಹಿಮೆ, ಪರಲೋಕದ ಆನಂದ ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳಲ್ಲಿ ಸಮೃದ್ಧಿಯಾಗಿ ಇರ್ತದೆ. ಯಾವ ಕೊರತೆನೂ ಉಂಟಾಗೋದಿಲ್ಲ. ದಿಸ್ ಇಸ್ ದ ವರ್ಡ್ ಆಫ್ ಗಾಡ್. ಇದು ದೇವರ ವಾಕ್ಯ, ಮನುಷ್ಯನ ಮಾತಲ್ಲ. ಇದು ಯಾವುದೋ ಒಬ್ಬ ಪ್ರವಾದಿ, ಇವತ್ತು ಅನೇಕ ಧ್ಯಾನಗಳಲ್ಲಿ, ಪ್ರಾರ್ಥನೆಗಳಲ್ಲಿ ನೋಡ್ತೀವಿ, ಪ್ರವಾದಿಗಳು ಅದು ಹೇಳ್ತಾರೆ, ಇದು ಹೇಳ್ತಾರೆ, ಪ್ರವಾದನೆ ಹೇಳ್ತಾರಲ್ವ. ದೇವರು ತೋರಿಸ್ತಾ ಇದ್ದಾರೆ, ನಿಮಗೆ ದೊಡ್ಡ ಒಂದು ವೀಸಾ ಬರ್ತಾ ಇದೆ, ಪಾಸ್ಪೋರ್ಟ್ ಬರ್ತಾ ಇದೆ, ಪ್ರಮೋಷನ್ ಬರ್ತಾ ಇದೆ, ಮಣ್ಣು ಬರ್ತಾ ಇದೆ, ಸಗಣಿ ಬರ್ತಾ ಇದೆ ಅಂತ. ಅದೇನೆ ಆಯಿತಾ. ಸೊ ಅದನ್ನು ಆಮೇನ್ ಹಲ್ಲೆಲೂಯಾ ಅಂತ ಚಪ್ಪಾಳೆ ಎಲ್ಲ ಹೊಡಿತೀವಿ. ಇದಕ್ಕೆ ನೋಡಿ, ಚಪ್ಪಾಳೆ ಇಲ್ಲ, ಏನಿಲ್ಲ. ಜೀವ ಇದ್ರೆ ತಾನೇ ಚಪ್ಪಾಳೆ ಬರಲಿಕ್ಕೆ. ಹೆಣಗಳು ಚಪ್ಪಾಳೆ ಹೊಡೆಯಲ್ಲ. ಎನಿವೆ, ಹೆಣ ಅಂದರೆ ಫಿಸಿಕಲಿ ಲೈಫ್ ಇದೆ, ಒಳಗೆ ಆತ್ಮದಲ್ಲಿ ಜೀವ ಬೇಕಲ್ವ. ಆತ್ಮಿಕವಾಗಿ ಜೀವ ಬೇಕು. ಸೊ ಆತ್ಮದಲ್ಲಿ ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ? ಯಾವುದು ಸಮೃದ್ಧಿ ಆಗಿರಲಿ ನಮ್ಮ ಜೀವನದಲ್ಲಿ, ಒಡವೆ ಅಲ್ಲ, ವಸ್ತು ಅಲ್ಲ, ಆಸ್ತಿ ಅಲ್ಲ, ಯಾವುದೂ ಅಲ್ಲ. ಅದರಿಂದ 5 ಪೈಸೆ ಪ್ರಯೋಜನ ಇಲ್ಲ, ಇರೋದು ಹಾಳಾಗೋಗುತ್ತೆ. ಆಯಿತಾ. ಸೊ ಬೇಕಾಗಿರೋ ಸಮೃದ್ಧಿ ಏನು ಅಂದರೆ, ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ವರ್ಡ್ ಆಫ್ ಗಾಡ್ ಶುಡ್ ಡ್ವೆಲ್ ಇನ್ ಯು ರಿಚ್ಲಿ. ಇಫ್ ಯು ಆರ್ ಎ ಟ್ರೂ born again child of God, you will desire for it. ನೀನು ಹೊಸದಾಗಿ ಹುಟ್ಟಿದ ದೇವರ ಮಗಳು ಆಗಿದ್ದರೆ ನೀನು ಇದಕ್ಕಾಗಿ ಆಸೆ ಪಡ್ತೀಯ. ಹುಟ್ಟದೇ ಇದ್ದರೆ ಹೊಸ ಜನ್ಮಕ್ಕಾಗಿ ಆಸೆ ಪಡು. ನಿನ್ನ ಹೃದಯವನ್ನು ನೋಡೋ ದೇವರು ನಿನಗೊಂದು ಹೊಸ ಜನ್ಮ ಕೊಡ್ತಾರೆ ಥ್ರೂ ದ ಗಾಸ್ಪಲ್, ಶುಭ ಸಂದೇಶದ ಮುಖಾಂತರ. ಓಕೆ, ಕಡೆದಾಗ ಒಂದು ವಾಕ್ಯ ಹೇಳಿ ನಿಲ್ಲಿಸ್ಬಿಡ್ತೀನಿ, ಯಾಕೆಂದರೆ ಸಮಯ ಆಗೋಯ್ತು. ಅದರಿಂದ ಎಷ್ಟು ಪಾಯಿಂಟ್ಸ್ ಆಯ್ತು ಈಗ? 8 ಸಾಕಲ್ಲ? 9, 10. ಕಡೆಯದಾಗ ಒಂದು 2 ವಾಕ್ಯ ಹೇಳ್ತೀನಿ. ಓಕೆ, ರೋಮನ್ಸ್ ಚಾಪ್ಟರ್ 12 ವರ್ಸ್ 12. ಅದು ಮಿಸ್ ಆಗೋದು ಬೇಡ. ಇದೊಂದು ಒಳ್ಳೆ ಪ್ರಿನ್ಸಿಪಲ್. ಅದು ಹೇಳಿ ಲಾಸ್ಟ್ ಇನ್ನೊಂದು ಹೇಳಿ ನಿಲ್ಲಿಸ್ಬಿಡೋಣ. ಆಮೇಲೆ ಟೈಮ್ ಇದ್ದರೆ ನೆಕ್ಸ್ಟ್ ರಿಟ್ರೀಟಿಗೆ ಬನ್ನಿ. ನೆಕ್ಸ್ಟ್ ಮತ್ತೆ ಒಂದಿಷ್ಟು ಪ್ರಿನ್ಸಿಪಲ್ಸ್ನ ದೇವರು ಕೊಡ್ತಾರೆ, ಆವಾಗ ಅದನ್ನು ಬರ್ಕೊಳ್ಳೋಣ. ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 12 ವಾಕ್ಯ 12. ರೋಮನ್ಸ್ 12:12. ನಂಬಿಕೆ ನಿರೀಕ್ಷೆಯನ್ನು ಹೊಂದಿರುವ ನೀವು, ಆ ನಂಬಿಕೆ ನಿರೀಕ್ಷೆ ಇಲ್ಲದವರಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಈ ಸ್ವರ್ಗೀಯ ನಂಬಿಕೆ ನಿರೀಕ್ಷೆ ಹೊಂದಿರುವ ನೀವು ಉಲ್ಲಾಸದಿಂದಿರಿ. ಯು ಆರ್ ದ ಪೀಪಲ್ ಆಫ್ ಹೋಪ್. ಓಕೆ, ನಿರೀಕ್ಷೆ ಇಂದಿರ್ತಕ್ಕಂಥ ನೀವು ಬಿ ಹ್ಯಾಪಿ, ಸಂತೋಷವಾಗಿರಿ. ಸಂಕಟ ಬಂದಾಗ ಸಹನೆಯಿಂದಿರಿ. ಸಂಕಟ ಬರುತ್ತೆ ಅಂತ ಆಯ್ತು. ಇಲ್ಲಿ ಬಂದಾಗ ಸಹನೆಯಿಂದ, ಸಂಕಟ ಬರಬಹುದು ಅಂತ ಹೇಳಿಲ್ಲ ದೇವರು. ದೇವರು ಒಳ್ಳೆ ದೇವರು ಅಲ್ವಾ? ಸಂಕಟ ಬಂದಾಗ ಅಂದಮೇಲೆ ಸಂಕಟ ಕೊಡಲೇಬೇಕಲ್ಲ. ಈಗ ಕೊಟ್ಟಿಲ್ಲ ಅಂದರೆ ಅವ್ರು ಫೇತ್ಫುಲ್ ಆಗಲ್ಲ. ಸೊ ಬರ್ಸ್ತಾರೆ ಅವರು. ಡೋಂಟ್ ವರಿ. ಸಂಕಟ ಬಂದಾಗ ಸಹನೆಯಿಂದ ಇರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಬೇಜಾರು ಮಾಡ್ಕೊಳ್ಳದೆ, ಗೊಣಗುಟ್ಟದೆ, ಯಾಕಪ್ಪ ಹೀಗೆಂತ ದೇವ್ರನ್ನೇ ಪ್ರಶ್ನೆ ಹಾಕದೆ, ಮಾಟ ಮಂತ್ರಕ್ಕೆ ಹೋಗದೆ, ತಗಡು ಗಿಗಡು ಕಟ್ಕೊಳ್ದೆ, ತಲೆ ಬೋಳಿಸ್ಕೊಳ್ದೆ, ಕ್ಯಾಂಡಲ್ ಬಿಸ್ನೆಸ್ಸು ಕಮಿಷನ್ ಬಿಸ್ನೆಸ್ಸು ಮಾಡ್ದೇನೆ ತಾಳ್ಮೆಯಿಂದ ಇದ್ದು ಪ್ರಾರ್ಥಿಸಿರಿ. ಯಾರ ಹತ್ರ ಪ್ರಾರ್ಥಿಸ್ಬೇಕು? ದೇವರ ಹತ್ರ ಪ್ರಾರ್ಥಿಸ್ಬೇಕು, ಇನ್ಯಾರ್ಯಾರ ಹತ್ರನೂ ಅಲ್ಲ. ಯೇಸು ಹೇಳಿದಾರಲ್ವ, ನೀವು ಪ್ರಾರ್ಥಿಸುವಾಗ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಹತ್ರ ಪ್ರಾರ್ಥನೆ ಮಾಡಿ ಅಂತ. ಸೊ ಸ್ವರ್ಗದಲ್ಲಿರುವ ಸೃಷ್ಟಿಕರ್ತನಾದ ದೇವರು ನಮ್ಮ ತಂದೆಯಾಗಿದ್ದಾರೆ, ಅವರ ಹತ್ರ ಪ್ರಾರ್ಥಿಸಿರಿ. ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಫಾರ್ ಆಲ್ ದ ಫ್ಯಾಮಿಲೀಸ್. ಎಲ್ಲ ಕುಟುಂಬಕ್ಕೂ, ಎಲ್ಲ ಸತಿಪತಿಯರಿಗೂ, ಎಲ್ಲ ತಂದೆ ತಾಯಿಂದರಿಗೂ. ಅಯ್ಯೋ ನನ್ನ ಮಕ್ಕಳು ಕೇಳ್ತಾ ಇಲ್ಲ, ಹೇಳಿದ ಕೇಳ್ತಾ ಇಲ್ಲ, ದಾರಿ ತಪ್ಪಿ ಹೋಗ್ಬಿಟ್ರು. ಸಂಕಟ ಬಂದಿದೆಯಾ? ತಾಳ್ಮೆಯಿಂದ ಇರು, ಪ್ರಾರ್ಥಿಸು. ನಂಬಿಕೆ ನಿರೀಕ್ಷೆ ಇರಲಿ. ಸ್ವರ್ಗೀಯ ನಿರೀಕ್ಷೆ ಇರುವ ತಂದೆಯೇ ತಾಯಿಯೇ ತಾಳ್ಮೆಯಿಂದ ಇದ್ದೇನು ಮಾಡು? ಪ್ರಾರ್ಥಿಸು. ನೀವು ಹೇಳ್ತೀರಿ ಅದು ಹೆಂಗೆ ತಾಳ್ಮೆಯಿಂದ ಇರೋಕ್ಕಾಗುತ್ತೆ ಬ್ರದರ್ ಅಂತ. ತಾಳ್ಮೆಯಿಂದ ಇರೋಕ್ಕಾಗಿಲ್ಲ ಅಂದರೆ ತಾಳ್ಮೆ ತರುವ ಪರಿಶುದ್ಧಾತ್ಮನ ಒಳಗಡೆ ಸ್ವೀಕಾರ ಮಾಡು. ರಿಸೀವ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು ಟು ಕೀಪ್ ಯುವರ್ ಸೆಲ್ಫ್ ಕಾಮ್. ಸಮಾಧಾನದ ಆತ್ಮರು ಪವಿತ್ರ ಆತ್ಮರು, ಪ್ರಿನ್ಸ್ ಆಫ್ ಪೀಸ್. ಅದಕ್ಕೆ ಹೋಲಿ ಸ್ಪಿರಿಟ್ ಇಲ್ಲದೆ ಇದ್ದರೆ ಕ್ರೈಸ್ತ ಜೀವನಕ್ಕೆ ಬೆಲೆನೇ ಇಲ್ಲ, ಕಸದ ಥರ. ಏನು ಪ್ರಯೋಜನ ಇಲ್ಲ. ವಿತೌಟ್ ಹೋಲಿ ಸ್ಪಿರಿಟ್ ನಥಿಂಗ್, ಯೂಸ್ಲೆಸ್ ಅಷ್ಟೇ ನಾವು. ಓಕೆ, 9 ಪಾಯಿಂಟ್ ಆಯಿತಾ? ಓಕೆ, ಲಾಸ್ಟ್ ಪಾಯಿಂಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅದನ್ನು ಹಾಗೆ ಹೇಳ್ತಾರೆ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ, ಕೊಲೊಸಿಯನ್ಸ್ ಚಾಪ್ಟರ್ 3 ವರ್ಸ್ 14.
ಅಬೌವ್ ಆಲ್, ಅಬೌವ್ ಅಬೌವ್ ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ. ಏನು ಕೇಳಿಸ್ಕೊಂಡಿದ್ರು? ಇದೆಲ್ಲಕ್ಕಿಂತ ಮಿಗಿಲಾಗಿ ಏನಿರಲಿ? ಪ್ರೀತಿ ಇರಲಿ. ಎಲ್ಲಿಂದ ತರೋದು ಇದನ್ನು? ಹಾಂ, ಇದನ್ನ ತರಕ್ಕೆ ಎಲ್ಲೂ ಸಿಗೋದಿಲ್ಲ. ಬೈಬಲ್ ಹೇಳುತ್ತೆ ಗಾಡ್ ಈಸ್ ಲವ್, ದೇವರ ಪ್ರೀತಿ ಸ್ವರೂಪಿ. ಪ್ರೀತಿ ಇರಲಿ ಅಂದರೆ ದೇವರು ಇರಲಿ ಅಂತ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಒಳಗಡೆ ಯಾರಿರಲಿ? ಪ್ರೀತಿ ಇರಲಿ. ಪ್ರೀತಿ ಇರಲಿ, ದೇವರ ಪ್ರೀತಿ ಇರಲಿ. ಈ ಪ್ರೀತಿ ತಂದು ಕೊಡೋರು ಯಾರು ನಮ್ಮ ಒಳಗಡೆ? ಹೋಲಿ ಸ್ಪಿರಿಟ್. ರೋಮನ್ಸ್ 5:5 ನಾವು ಓದ್ತೀವಿ, ಪವಿತ್ರಾತ್ಮರು ಈ ಪ್ರೀತಿಯಾಗಿರುವ ದೇವರನ್ನ ನಮ್ಮ ಒಳಗಡೆ ಫಿಲ್ ಮಾಡ್ತಾರೆ, ಫೀಡ್ ಮಾಡ್ತಾರೆ. ಈಗೇನು ಪಾಯಿಂಟ್ಸ್ ಬರ್ಕೊಂಡಿದ್ದೀರೋ 10 ಪಾಯಿಂಟ್ಸ್, 10 ಪ್ರಿನ್ಸಿಪಲ್ಸ್. ಅಬೌವ್ ಆಲ್ ದೀಸ್ ಪ್ರಿನ್ಸಿಪಲ್ಸ್ ಏನಿರಲಿ? ನಿಮ್ಮಲ್ಲಿ ಪ್ರೀತಿ ಇರಲಿ. ಕ್ಲೋತ್ ಯೋರ್ ಸೆಲ್ಸ್ ವಿತ್ ಲವ್. ಬಟ್ಟೆ ಧರಿಸೋ ಥರ ಧರಿಸ್ಕೊಳ್ಳಿ ಅಂತ. ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಪ್ರೀತಿ ಥರ ಮುಖವಾಡ ಬೇಡ, ಪ್ರೀತಿಯ ಮೇಕಪ್ ಹಾಕೋಬೇಡಿ, ಪ್ರೀತಿಯನ್ನೇ ಧರಿಸಿಕೊಳ್ಳಿರಿ. ಪ್ರೀತಿ ಅಂದರೆ ಯೇಸು. ಪ್ರೀತಿಯನ್ನು ಪ್ರತಿದಿನ ಧರಿಸ್ಕೊಳ್ಳಿ. ಪ್ರತಿದಿನ ಬಟ್ಟೆ ಧರಿಸ್ಕೊಳ್ತೀವಲ್ವ? ಎಲ್ಲಾದರೂ ಹೋಗುವಾಗ ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗ್ತೀವಲ್ವ? ಮದುವೆಗೆ, ಫಂಕ್ಷನ್ಗೆಲ್ಲ ಹೋಗುವಾಗ ಒಳ್ಳೆಯದೇ, ಶರೀರಕ್ಕೆ ಬೇಕು. ಜನ ಅದನ್ನು ನೋಡಿ ಇಷ್ಟಪಡ್ತಾರೆ, ಲೈಕ್ ಮಾಡ್ತಾರೆ. ಎಲ್ಲಿ ತಂದ್ರಿ, ಎಷ್ಟು ಕೊಟ್ರಿ ಅಂತೆಲ್ಲ ಕೇಳ್ತಾರೆ. ಆಗ ನಮಗೇನೋ ಒಂಥರ ಖುಷಿ ಆಗುತ್ತೆ. ಆದರೆ ಅದು ಹರಿದೋಗುತ್ತೆ ಒಂದಿನ, ಏನು ಮಾಡೋಕ್ಕಾಗಲ್ಲ. ಆದರೆ ಯೇಸುವನ್ನು ಧರಿಸ್ಕೊಂಡು ಹೋಗುವಾಗ ಖಂಡಿತವಾಗಲೂ ನಿಮ್ಮ ಒಂದು ಸಾನ್ನಿಧ್ಯದಿಂದ ಬೇರೆಯವರು ದೇವರ ಕಡೆಗೆ ಆಕರ್ಷಿತರಾಗ್ತಾರೆ. ನೀವು ಬಟ್ಟೆ ಚೆನ್ನಾಗಿರೋದು ಹಾಕ್ಕೊಂಡು ಹೋದರೆ ನಿಮ್ಮ ಕಡೆಗೂ ಬಟ್ಟೆ ಅಂಗಡಿ ಕಡೆಗೂ ಆಕರ್ಷಿತರಾಗ್ತಾರೆ. ಆದರೆ ನೀವು ಪ್ರೀತಿಯನ್ನು ಧರಿಸ್ಕೊಂಡು ಹೋದರೆ ನಿಮ್ಮನ್ನು ಭೇಟಿಯಾಗಲು ಬರುವ ಜನರು ಯೇಸು ಕಡೆಗೆ, ಪರಲೋಕದ ಕಡೆಗೆ ಆಕರ್ಷಿತರಾಗ್ತಾರೆ. ಅರ್ಥ ಆಗ್ತಿದೆಯಾ? ಗಂಡ ಈ ಬಟ್ಟೆ ಹಾಕ್ಕೊಂಡ್ರೆ ಹೆಂಡತಿ ಸ್ವರ್ಗಕ್ಕೆ ಹೋಗ್ತಾಳೆ. ಹೆಂಡತಿ ಬಟ್ಟೆ ಹಾಕ್ಕೊಂಡ್ರೆ ಗಂಡ ಯೇಸು ಕಡೆಗೆ ಆಕರ್ಷಿತನಾಗ್ತಾನೆ. ಅಪ್ಪ ಅಮ್ಮ ಈ ಬಟ್ಟೆ ಹಾಕೋಬಿಟ್ರೆ ಮಕ್ಕಳು ಸ್ವರ್ಗದ ಕಡೆಗೆ ಹೋಗ್ತಾರೆ, ಯೇಸು ಕಡೆಗೆ ಆಕರ್ಷಿತರಾಗ್ತಾರೆ. ಆದರೆ ಇವತ್ತು ಅಪ್ಪ ಅಮ್ಮ, ಗಂಡ ಹೆಂಡತಿ ಯಾವ ಬಟ್ಟೆ ಹಾಕ್ಕೊಂಡಿದ್ದಾರೆ ಗೊತ್ತಾ? ಲೋಕದ ಬಟ್ಟೆ, ಹಣದ ವ್ಯಾಮೋಹ ಎಂಬ ಬಟ್ಟೆ. ಕ್ಲೋತ್ಡ್ ವಿತ್ ದ ಲಸ್ಟ್ ಆಫ್ ಮನಿ, ಲಸ್ಟ್ ಆಫ್ ದ ಫ್ಲೆಶ್, ಪ್ರೈಡ್ ಆಫ್ ಲೈಫ್. ದೇ ಆರ್ ಕ್ಲೋತ್ಡ್ ವಿತ್ ಆಲ್ ದಿಸ್ ನಾನ್ ಸೆನ್ಸ್ ಯೂಸ್ಲೆಸ್ ಥಿಂಗ್ಸ್. ಮಕ್ಕಳ ಜೀವನ ಏನಾಗುತ್ತೆ? ಹೆಂಡತಿ ಜೀವನ ಏನಾಗುತ್ತೆ? ಗಂಡನ ಜೀವನ ಏನಾಗುತ್ತೆ? ಅದೇ ಆಗಿ ಹೋಗುತ್ತೆ. ಅದರಿಂದ ವಾಕ್ಯ ಹೇಳುತ್ತೆ, ಎಲ್ಲಕ್ಕಿಂತ ಮಿಗಿಲಾಗಿ. ಹೇಳಿ, ಎಲ್ಲಕ್ಕಿಂತ ಮಿಗಿಲಾಗಿ, ಎಲ್ಲಕ್ಕಿಂತ ಮಿಗಿಲಾಗಿ, ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಯನ್ನು ಧರಿಸಿಕೊಳ್ಳಬೇಕು. ಪ್ರೀತಿಯನ್ನು ಧರಿಸಿಕೊಳ್ಳಬೇಕು. ಪ್ರತಿದಿನ, ಪ್ರತಿ ಕ್ಷಣ ನನ್ನ ಜೀವಿತದಲ್ಲಿ ನಾನು ಪ್ರೀತಿಯನ್ನು, ಯೇಸುವನ್ನು ಧರಿಸಿಕೊಳ್ಳಬೇಕು. ಅದೇನು ಮಾಡುತ್ತಂತೆ? ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ. ಹಾಲೆಲೂಯಾ. ಹೇಳಿ ನೋಡೋಣ. ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ. Clothe yourselves with love, which binds everything together in perfect harmony. ಸೂಪರ್ ಆಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ವಿಚ್ ಬೈಂಡ್ಸ್ ಎವ್ರಿಥಿಂಗ್ ಟುಗೆದರ್ ಇನ್ ಪರ್ಫೆಕ್ಟ್ ಹಾರ್ಮನಿ. ಗಂಡ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಅತ್ತೆ ಸೊಸೆ ಮಾವ, ಯಾರೆಲ್ಲ ಇದ್ದಾರೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನು ಪರ್ಫೆಕ್ಟ್ ಹಾರ್ಮನಿ, ಒಂದು ಒಳ್ಳೆಯ ಐಕ್ಯತೆಯಲ್ಲಿ ಎಲ್ಲರನ್ನು ಒಟ್ಟಾಗಿ ಇರಿಸುವಂಥ ಒಂದು ಶಕ್ತಿ ಪ್ರೀತಿಗೆ ಇದೆ. ಇಫ್ ಯು ಕ್ಲೋತ್ ಯುವರ್ ಸೆಲ್ಫ್ ವಿತ್ ದಿಸ್ ಲವ್. ಇದೆಲ್ಲದಕ್ಕೂ ನಾನು ಹೇಳಿದೆ, ನಾವು ಹೊಸ ಒಂದು ಜನ್ಮ ಪಡ್ಕೊಂಡ್ರೆ ಮಾತ್ರ ಸಾಧ್ಯ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರಿಂದ ಆಗೋದಿಲ್ಲ, ಕ್ರೈಸ್ತ ಸಭೆಯಲ್ಲಿ ಇರೋದರಿಂದ ಆಗೋದಿಲ್ಲ, ಕ್ರಿಶ್ಚಿಯನ್ ಪ್ರೇಯರ್ ಗ್ರೂಪಲ್ಲಿ ಇರೋದರಿಂದ ಆಗೋದಿಲ್ಲ, ಕ್ರಿಶ್ಚಿಯನ್ ನೇಮ್ ಇಟ್ಕೊಂಡಿದ್ದರಿಂದ ಆಗೋದಿಲ್ಲ, ಕ್ರಿಶ್ಚಿಯನ್ ಸ್ಟೈಲಲ್ಲಿ ಮದುವೆ ಮಾಡ್ಕೊಂಡಿದ್ದರಿಂದ ಆಗೋದಿಲ್ಲ, ಕ್ರಿಸ್ತಿಯ ಸಂಪ್ರದಾಯಗಳಿಂದ ಆಗೋದಿಲ್ಲ. ನೀನು ನಿಜವಾಗಲೂ ಕ್ರಿಸ್ತನನ್ನು ಧರಿಸಿಕೊಂಡ್ರೆ ಮಾತ್ರ, ಹೊಸ ಜನ್ಮವನ್ನು ಪಡ್ಕೊಂಡಿದ್ದರೆ ಮಾತ್ರ ಇದು ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ನೆರವೇರುತ್ತೆ. ದಿಸ್ ಈಸ್ ದ ವರ್ಕ್ ಆಫ್ ಗಾಡ್. ಇದು ದೇವರು ಮಾಡುವ ಕಾರ್ಯ, ನಿನ್ನಲ್ಲಿದ್ದು ನಿನ್ನ ಮುಖಾಂತರ ಪರಿಶುದ್ಧಾತ್ಮರು ಮಾಡುವ ಕಾರ್ಯ. ಅದರಿಂದ ಈ ಒಡಂಬಡಿಕೆಯ ಒಂದು ಸಂಬಂಧದಲ್ಲಿ ನಾವು ಸಾಕ್ಷಿಯಾಗಿ ನಿಂತ್ಕೊಳ್ಳಲಿಕ್ಕೆ ಸಾಧ್ಯವಾಗಬೇಕಾದ್ರೆ
ನಾವು ಈ ಹೆವೆನ್ಲಿ ಪ್ರಿನ್ಸಿಪಲ್ಸನ್ನು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೋಬೇಕು. ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ.